ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಸಾಕ್ಷಿ ದೃಷ್ಟಿಯಿಂದ ವಿಮರ್ಶನೆ ಮಾಡಿ ನೋಡಿದರೆ ಏನೇನು ತೀರ್ಮಾನವಾಗುತ್ತಿದೆ ಎನ್ನುವುದನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಆತ್ಮನು ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ, ಅವು ಅವನಿಗೆ ಗುಣಗಳಲ್ಲ ಸ್ವರೂಪವಾಗಿವೆ ಅಂತ ಹೇಳಿದರು. ಆತ್ಮನು ಅದ್ವಿತೀಯ ರೂಪನಾಗಿದ್ದಾನೆ ಅಂತ ಅದನ್ನು ತೋರಿಸಿದರು. ಅದ್ವಿತೀಯ ಅನ್ನುವಾಗ ಒಂದು ಅಂತ ಅರ್ಥ ಮಾಡಬಾರ್ದು. ಯಾಕೆ ಅಂದರೆ ಸಂಖ್ಯೆಯು ದೇಶದಲ್ಲಿ ಕಾಲದಲ್ಲಿ ಯಾವುದು ಇರುತ್ತದೆಯೋ ಅದನ್ನು ಎಣಿಸುವುದರಲ್ಲಿ ಉಪಯೋಗವಾಗುತ್ತಿದೆ. ಆತ್ಮನು ದೇಶದಲ್ಲಿ ಆಗಲಿ ಕಾಲದಲ್ಲಿ ಆಗಲಿ ಇರುವುದಿಲ್ಲ. ಅವಸ್ಥೆಗಳು ಸಹಿತ ದೇಶದಲ್ಲಿ ಕಾಲದಲ್ಲಿ ಆಗುವುದಿಲ್ಲ. ದೇಶ ಕಾಲಗಳು ಪ್ರಪಂಚವು ಎಲ್ಲವೂ ಅವಸ್ಥೆಯಲ್ಲಿಯೇ ತೋರುತ್ತಿದೆ ಅಂತ ಹೇಳ್ತು. ಈಗ ಅವಸ್ಥೆಯು ಇದ್ದುಕೊಂಡಿರುವಾಗ ಆತ್ಮನು ಅದ್ವಿತೀಯ ಅನ್ನೋದು ಹೇಗೆ ಅಂತ ಸಂಶಯ ಬರುತ್ತಿದೆಯಲ್ಲವೇ. ಅವಸ್ಥೆಗಳು ಆತ್ಮನಿಂದ ವ್ಯಾಪ್ತ ರೂಪವಾಗಿದೆ. ವ್ಯಾಪ್ತ ಅನ್ನುವ ಮಾತು ಬರೀ ಆತ್ಮನೇ ಇದೆ ಅಂತ ಅದರ ಅಭಿಪ್ರಾಯ. ಗಡಿಗೆಯು ಮಣ್ಣಿನಿಂದ ವ್ಯಾಪ್ತವಾಗಿದೆ ಅಂದರೆ ಮಣ್ಣೇ ಇದೆ ಅಂತ ಅರ್ಥ. ಆಭರಣಗಳು ಬಂಗಾರದಿಂದ ವ್ಯಾಪ್ತವಾಗಿವೆ ಅಂದರೆ ಬರೀ ಬಂಗಾರವೇ ಇದೆ ಅಂತ ಅರ್ಥ. ಅದರಂತೆಯೇ ಇಲ್ಲಿ ಆತ್ಮನಿಂದ ಅವಸ್ಥೆಗಳು ವ್ಯಾಪ್ತವಾಗಿರುವುದರಿಂದ ಅವು ಅವಸ್ಥೆಗಳಲ್ಲ, ಆತ್ಮಸ್ವರೂಪವೇ ಅಂತ ಅನುಭವದಿಂದ ನೋಡುವಾಗ ಗೊತ್ತಾಗುತ್ತಿದೆ. ಲೌಕಿಕ ದೃಷ್ಟಿಯಿಂದ ನೋಡುವುದು ಒಂದು ಕ್ರಮ, ಅನುಭವದಿಂದ ನೋಡುವುದು ಒಂದು ಕ್ರಮ. ಅನುಭವದಿಂದ ನೋಡಿದರೆ ಆತ್ಮನಿಗಿಂತ ಬೇರೆಯಾಗಿ ಎಚ್ಚರ, ಕನಸು, ನಿದ್ರೆ ಇರುವುದಿಲ್ಲ. ಯಾವುದು ಎಚ್ಚರ ಅಂತ ಹೇಳಿಸಿಕೊಳ್ಳುತ್ತಿದೆಯೋ ಅದೇ ಆತ್ಮ. ಕನಸು ಅಂತ ಯಾವುದು ಹೇಳಿಸಿಕೊಳ್ಳುತ್ತಿದೆಯೋ ಅದೇ ಆತ್ಮ. ನಿದ್ರೆ ಅಂತ ಜನರು ಯಾವುದನ್ನು ಹೇಳುತ್ತಾರೆಯೋ ಅದೇ ಆತ್ಮ. ಇದರಿಂದ ಅವಸ್ಥೆಗಳು ಅಂತ ತೋರಿಕೊಳ್ಳುತ್ತಿವೆಯಲ್ಲ ಅಂತ ಕೇಳುವವರು ಆತ್ಮಸ್ವರೂಪದಲ್ಲಿ ನಿಲುಗಡೆಯನ್ನು ಹೊಂದಿಲ್ಲ ಅಂತ ಅರ್ಥ. ಹಗ್ಗವನ್ನು ಕಂಡವನಿಗೆ ಹಾವಾಗಲಿ, ನೆಲದ ಬಿರುಕಾಗಲಿ, ನೀರಿನ ಕೋಡಿಯಾಗಲಿ ತೋರುವುದಿಲ್ಲ. ಹಗ್ಗವು ಹಗ್ಗವಾಗಿದೆ ಅಷ್ಟೇ. ಅದರಂತೆಯೇ ಆತ್ಮಸ್ವರೂಪದ ಅನುಭವವಾದಾಗ ಅನಾತ್ಮಗಳನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡು ಆ ಸ್ವರೂಪದಲ್ಲಿ ನಿಲುಗಡೆ ಬಂದಾಗ, ಅದೇ ನಾವಾಗಿರುವಾಗ, ಆ ದೃಷ್ಟಿಯಿಂದ ಅವಸ್ಥೆಗಳು ಯಾವುವು ಆತ್ಮನನ್ನು ತಿಳಿಯದಿರುವಾಗ ಅದೇ ಎಚ್ಚರ, ಕನಸು, ನಿದ್ರೆ ಅಂತ ಅನಿಸುತ್ತಿದೆ. ಅನುಭವವಾದಾಗ ಆ ಸ್ವರೂಪವೇ ನಾವಾಗಿ ನಿಂತಾಗ ಎಚ್ಚರ ಎಚ್ಚರವಲ್ಲ, ಕನಸು ಕನಸಲ್ಲ, ನಿದ್ರೆ ನಿದ್ರೆಯಲ್ಲ. ಆದ್ದರಿಂದಲೇ ಆತ್ಮನು
ಅದ್ವಿತೀಯ ರೂಪನಾಗಿದ್ದಾನೆ ಅಂತ ಹೇಳಿರುವುದು. ವ್ಯಾಪ್ತ ಅನ್ನುವ ಮಾತಿದೆಯಲ್ಲ, ಲೋಕದಲ್ಲಿ ಬೇರೊಂದು ಅರ್ಥದಲ್ಲಿ ಬಂದಿದೆ. ಯಾವುದಾದರೂ ಮೊದಲಿಗೆ ಇದ್ದು ಅದನ್ನು ವ್ಯಾಪಿಸಿಕೊಂಡಿದೆ ಅಂತ ಹೀಗೆ ಹೇಳುವ ರೂಢಿ ಇರುತ್ತಿದೆ. ಪರಮಾತ್ಮನು ಪ್ರಪಂಚವನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂದರೆ ಪ್ರಪಂಚವೂ ಇದೆ, ಅದರಲ್ಲಿ ಅವನು ಇದ್ದುಕೊಂಡಿದ್ದಾನೆ ಅಂತ ಈ ಕಲ್ಪನೆ ಮಾಡುವುದಕ್ಕೆ ಬರುತ್ತಿದೆ. ಆದರೆ ಇಲ್ಲಿ ಹಾಗಲ್ಲ. ಮೊದಲಿಗೆ ಯಾವ ರೂಪದಲ್ಲಿ ತೋರಿದೆಯೋ ಅನುಭವದಿಂದ ಇದು ಏನು ಅಂತ ನೋಡುವುದಕ್ಕೆ ತಯಾರಾದಾಗ ಅದು ಯಾವ ರೂಪದಿಂದ ತೋರುತ್ತಿತ್ತೋ ಆ ರೂಪವಲ್ಲ, ಅದು ಆತ್ಮ. ಇದನ್ನೇ ಭ್ರಾಂತಿ ಅಧ್ಯಾಸ ಅಂತ ಹೇಳಿರುವುದು. ಭ್ರಾಂತಿ ಅಂದ್ರೆ, ಅಧ್ಯಾಸ ಅಂದ್ರೆ ಒಂದು ರೂಪವಾಗಿದ್ದು ಮತ್ತೊಂದು ರೂಪದಿಂದ ತೋರಿಕೊಳ್ಳುತ್ತಿದೆಯಲ್ಲ, ಅದನ್ನು ಭ್ರಾಂತಿ ಅಧ್ಯಾಸ ಅಂತ ಹೇಳುತ್ತೀವಿ. ಈಗ ಎಚ್ಚರವಾಗಿ ತೋರಿಕೊಳ್ಳುತ್ತಿದೆಯಲ್ಲ, ಅದು ಆತ್ಮನೇ. ಕನಸಾಗಿ ನಿದ್ರೆಯಾಗಿ ತೋರುವುದು ಆತ್ಮನೇ. ಇದರಿಂದ ಆತ್ಮನಿಗಿಂತ ಬೇರೆ ಯಾವುದಿದೆ? ಮೊದಲಿಗೆ ಆತ್ಮನನ್ನು ನೋಡಿಕೊಳ್ಳದೇ ಇರುವಾಗ, ತಿಳಿಯದೇ ಇರುವಾಗ ಅವಸ್ಥೆಗಳು, ಪ್ರಪಂಚ, ಜೀವರಾಶಿ ಅಂತ ಹೀಗೆಲ್ಲ ಅನಿಸುತ್ತಿದೆ. ಅನುಭವದಿಂದ ನೋಡಿಕೊಂಡಾಗ, ಅನುಭವ ಅಂದರೆ ಇಂದ್ರಿಯಗಳ ಅನುಭವ ಅಲ್ಲ, ಅಂತಃಕರಣದ ಅನುಭವ ಅಲ್ಲ, ನೇರಾದ ಅನುಭವ ಅಂತ ಹೇಳಿಕೊಂಡು ಬಂದಿದೆಯಲ್ಲ, ಅನುಭವದ ಹೆಚ್ಚುಗಾರಿಕೆಯ ಪ್ರಸಂಗದಲ್ಲಿ ಅದರಿಂದ ನೋಡಬೇಕು. ಅದರಿಂದ ನೋಡಿದಾಗ ಅವಸ್ಥೆಗಳು ಅವಸ್ಥೆಗಳಲ್ಲ, ಆತ್ಮನೇ ಅಂತ ಗೊತ್ತಾಗುತ್ತಿದೆ. ಹೀಗೆ ನೋಡಿದಾಗ ಆತ್ಮನು ಸರ್ವಥಾ ಅದ್ವಿತೀಯ ರೂಪನಾಗಿದ್ದಾನೆ. ಅಂದರೆ ಮೊದಲಿಗೆ ಎದ್ದು ಈಗ ಇಲ್ಲದಂತೆ ಆದುವು ಅಂತ ಅರ್ಥವಲ್ಲ. ಮೊದಲಿಗೆ ಅಂದರೆ ಯಾವಾಗ? ತಿಳಿಯದೇ ಇರುವಾಗ ಅಂತ ಅರ್ಥ. ತಿಳಿಯದೇ ಇರುವಾಗ ತೋರಿಕೊಂಡ ರೂಪವು ತಿಳಿದಾಗ ಮೊದಲಿಗೆ ಹೀಗಿತ್ತು, ನಂತರ ಅದು ಹೋಯ್ತು ಅಂತ ಅನಿಸುತ್ತಿದೆಯೇ? ಎಲ್ಲ ಮೊದಲಿಗೆ ಹೀಗಂತ ಅನಿಸಿತ್ತು, ಅದು ನಿಜವಾಗಿ ಹೀಗಿದೆ, ಹೀಗೆ ತಿಳಿಯಬೇಕು. ಆದ್ದರಿಂದಲೇ ಆತ್ಮನೇ ಇರುವುದು, ಆತ್ಮನಿಗಿಂತ ಬೇರೆಯಾಗಿ ಯಾವುದೂ ಇಲ್ಲ. ಅದನ್ನೇ ಸರ್ವಥಾ ಕೂಟಸ್ಥ ಅದ್ವಿತೀಯ ಅಂತ ಹೇಳಿರುವುದು. ಈ ಅರ್ಥದಲ್ಲಿ ಆತ್ಮನನ್ನು ಬ್ರಹ್ಮವೆಂದು ವೇದಾಂತಿಗಳು ಕರೆಯುವುದು. ಇದು 6ನೆಯ ತೀರ್ಮಾನವು. ಈ ಆತ್ಮನನ್ನೇ ಬ್ರಹ್ಮ ಅಂತ ಯಾತಕ್ಕೆ ಹೇಳುತ್ತಿದೆ ಅಂದರೆ, ಬ್ರಹ್ಮ ಅನ್ನೋದು ಆ ಮಾತು ಅನ್ವರ್ಥಕ ರೂಪದಲ್ಲಿ ಬಂದಿದೆ. ಅದು ಅದೇ ಇರುವುದು, ಅದರಷ್ಟು ದೊಡ್ಡದು ಇನ್ಯಾವುದೂ ಇಲ್ಲ, ಬರೀ ಅದೇ ಇರುವುದು ಅನ್ನುವ ಅರ್ಥದಲ್ಲಿ ಬ್ರಹ್ಮ ಅನ್ನುವ ಮಾತನ್ನು ಉಪಯೋಗಿಸಿದೆ. ಆತ್ಮ ಅನ್ನುವಾಗ ಪ್ರತಿಯೊಬ್ಬರ ಸ್ವರೂಪ ಅಂತ ಈ ಅರ್ಥದಲ್ಲಿ ಆತ್ಮ ಅಂತ ಉಪಯೋಗಿಸಿದೆ. ಹೇಳುವಾಗ ಯಾವುದಾದರೂ ಒಂದು ದೋಷ ಇದ್ದೇ ಇರ್ತೈತಿ ಅಂತ ಹೇಳಿಕೊಂಡು ಬಂದಿದೆ. ಈಗ ಪ್ರತಿಯೊಬ್ಬರ ಸ್ವರೂಪ ಅಂತ ಹೇಳುತ್ತಿದೆಯಲ್ಲ, ಆ ಸ್ವರೂಪ ಗೊತ್ತಾದಾಗ ಪ್ರತಿಯೊಬ್ಬರು ಅಂದರೆ ಯಾರವರು ಇರ್ತಾರ? ಪ್ರತಿಯೊಬ್ಬರು. ಪ್ರತಿಯೊಬ್ಬರು ಅನ್ನೋ ಮಾತು ಈಗಿನ ಮಾತು, ಹಳೆ ಮಾತು. ಅನುಭವದಲ್ಲಿ ನೋಡಿಕೊಂಡಾಗ ಪ್ರತಿಯೊಬ್ಬರು ಅನ್ನುವುದಿಲ್ಲ, ಇನ್ನೊಬ್ಬರನ್ನುವುದಿಲ್ಲ. ಅದು
ವ್ಯಾಪಕ ಅನ್ನುವ ಮಾತು ಹೊಂದುವುದಿಲ್ಲ. ಮತ್ತೇನು ಅಂದ್ರೆ ಅದು ಏನೈತೋ ಅದೇ ಇರುವುದು. ಆದ್ದರಿಂದಲೇ ಅದನ್ನು ಅದ್ವಿತೀಯ ಅಂತ ಸಂಖ್ಯೆಯಲ್ಲದ ರೂಪದಲ್ಲಿ ಹೇಳಿರುವುದು ಅಂತ ತೋರಿಸಿದೆ. ಏನೇ ಹೇಳಿ ಆ ಸ್ವರೂಪವಾಗಿ ನಾವು ಯಾವಾಗ ಇರುತ್ತೇವೆಯೋ ಆಗ ಮಾತ್ರ ಈಗ ಹೇಳಿದ ಮಾತಿಗೆ ಸರಿಯಾಗಿ ಉತ್ತರ ಸಿಗುತ್ತಾ ಇದೆ. ಇಲ್ಲದಿದ್ದರೆ ನನ್ನ ಆತ್ಮನು ಬ್ರಹ್ಮವಾಗಿದ್ದಾನೆ ಅಂತ ಹೇಳುವಾಗ ಎಲ್ಲರನ್ನೂ ವಿಂಗಡಿಸಿ ನನ್ನ ಅನ್ನುವ ಮಾತು ಬರ್ತದೆ. ಅವಾಗ ನನ್ನ ಆತ್ಮ ಬ್ರಹ್ಮ ಐತಿ ಅಂದ್ರೆ ಹಾಗಾದ್ರೆ ಉಳಿದವರದು ಅಲ್ಲ ಅಂತ ಅರ್ಥ ಕೊಡ್ತದೆ. ಹಾಗಲ್ಲ. ಯಾವಾಗ ಆ ಸ್ವರೂಪ ಅಂತ ಈಗ ತಿಳಿಸುವುದಕ್ಕಾಗಿ ಹೇಳುತ್ತಿದೆಯಲ್ಲ, ಉಪಾಧಿಯನ್ನು ಬಿಡಿಸಿಕೊಂಡು ನಾವು ಅದೇ ಆಗಿ ಇರುವಾಗ ಜೀವತ್ವವಾಗಲಿ ಜಗತ್ತಾಗಲಿ ಈಶ್ವರತ್ವವಾಗಲಿ ಇಂಥದ್ದು ಯಾವುದು ಅದರಲ್ಲಿ ಐತಿ ಅನ್ನುವ ಸುದ್ದಿ ಸುಳುವು ಸಹಿತ ಇರುವುದಿಲ್ಲ. ಯಾಕೆ ಅಂದ್ರೆ ಅವು ಮೊದಲಿಗೆ ಆತ್ಮನನ್ನು ನಮ್ಮ ಸ್ವರೂಪ ಯಾವುದು ಅಂತ ತಿಳಿಯದೇ ಇರುವಾಗ ಜೀವನಾಗಿ ತೋರುವುದು, ಜಗತ್ತಾಗಿ ತೋರುವುದು, ಜೀವನ ಮೇಲೆ ಒಡೆತನ ಮಾಡತಕ್ಕ ಈಶ್ವರನಾಗಿ ತೋರುವುದು, ಹೀಗೆ ಅನಿಸುತ್ತಿದೆ. ನಿಜ ಸ್ಥಿತಿ ಗೊತ್ತಾದಾಗ ಜೀವಾಂತ ಯಾವುದನ್ನು ಹೇಳಿತ್ತೋ ಅದೇ ನಿಜವಾದ ಸ್ವರೂಪ, ಪ್ರಪಂಚಾಂತ ಯಾವುದನ್ನು ಹೇಳ್ತಾ ಇತ್ತೋ ಅದೇ ನಿಜವಾದ ಸ್ವರೂಪ, ಈಶ್ವರ ಪರಮಾತ್ಮ ಅಂತ ಯಾವುದನ್ನು ಹೇಳ್ತಾ ಇತ್ತೋ ಅದೇ ನಿಜವಾದ ಸ್ವರೂಪ. ಇದನ್ನು ರಮಣ ಮಹರ್ಷಿಗಳು ಹೇಳುವಾಗ ಆತ್ಮ ಪರಮಾತ್ಮ ಬ್ರಹ್ಮ ಅಂತ ಹೇಳ್ತಿರಲ್ಲ, ಅದೆಲ್ಲ ನಮಗ್ ಗೊತ್ತಾಗುದಿಲ್ಲಪ್ಪ, ಅಸ್ತಿತ್ವ ಮಾತ್ರ ಐತಿ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಮಾತಿನಿಂದ ಯಾವುದನ್ನು ಹೇಳಿದರೂ ಒಂದು ದೋಷವೇ. ಅಸ್ತಿತ್ವ ಅಂದ್ರೆ ಐತಿ ಅಂತ, ಐತಿ ಅಂತ ಹೇಳುವಾಗ ಉಳಿದದ್ದು ಇಲ್ಲ ಅಂತ ಅರ್ಥ ಮಾಡುವುದಕ್ಕೂ ಬರ್ತೈತಿ. ಮತ್ತ ಐತಿ ಅಂತ ಗೊತ್ತಾಗೈತಿ ಅಂದ ಬಳಿಕ ವಿಷಯವಾಯ್ತು ಅಂತನೂ ಅರ್ಥವಾಗ್ತೈತಿ. ಅದು ತಿಳಿಸುವುದಕ್ಕಾಗಿ ಹಾಗೆ ಪ್ರಯೋಗ ಇರುತ್ತಿದೆ ಅಂತ ಜಿಜ್ಞಾಸುಗಳು ತಿಳಿಯಬೇಕು. ಈಗಿರುವ ಅವಸ್ಥೆಗಳನ್ನಾಗಲಿ ಶರೀರೇಂದ್ರಿಯಾದಿಗಳನ್ನಾಗಲಿ ವಿಂಗಡಿಸಿಕೊಂಡು ತಿಳಿದುಕೊಂಡಾಗ ಆಗ ಕೇವಲ ಸ್ವರೂಪ ಮಾತ್ರ ಯಾವುದು ಇರಬೇಕೋ ಅದೇ ಇರುತ್ತಿದೆ. ಈಗ ತೋರುವುದು ಯಾವುದು ಐತಿ ಅಂತ ಸಿದ್ಧವಾಗುವುದಿಲ್ಲ. ಇದನ್ನೇ ಅದ್ವಿತೀಯ ಅನ್ನುವ ಮಾತಿನಿಂದ ಹೇಳಿರುವುದು. ಇದು ಅನುಭವದಿಂದ ನೋಡುವಾಗ ಈ 6ನೇ ತೀರ್ಮಾನ ಬರುತ್ತಿದೆ ಅಂತ ತೋರಿಸಿದೆ. ಆತ್ಮನು ವಾಂಗ್ಮನಗಳಿಗೆ ಅಗೋಚರನು, ಇದು ಈ ಕೊನೆ ತೀರ್ಮಾನವನ್ನು ಹೇಳ್ತಾ ಇದ್ದಾರೆ. ಆತ್ಮನನ್ನು ಶುದ್ಧ ಸಚ್ಚಿದಾನಂದ ಸ್ವರೂಪನೆಂದು ಕರೆಯುವುದು ಒಂದು ಬಗೆಯ ವ್ಯವಹಾರವೇ ಆಗಿರುತ್ತದೆ. ನಿಜವಾಗಿ ನೋಡಿದರೆ ಆತ್ಮನ ಎರವೆಂಬುದು ಆತ್ಮನು ಇಲ್ಲವೆಂಬ ಅಭಿಪ್ರಾಯವನ್ನು ತಳ್ಳಿ ಹಾಕುವುದಕ್ಕೆ ಮಾತ್ರ ಹೇಳಿದ್ದು. ಜಿಜ್ಞಾಸುಗಳಿಗೆ ಅವರು ಇರುವುದಿಲ್ಲ, ಅಚೇತನ ರೂಪನಾಗಿದ್ದೇನೆ, ದುಃಖ ರೂಪವಿದೆ ಅಂತ ಹೀಗೆ ವ್ಯವಹಾರದಲ್ಲಿ ಬಳಸ್ತಾ ಇದ್ದಾರಲ್ಲ, ಅದನ್ನು ತೆಗೆದು ಹಾಕುವುದಕ್ಕಾಗಿ ಇರತಕ್ಕಂಥವನು ನೀನು ಅಂತ ಸತ್ಸ್ವರೂಪ, ಸದ್ರೂಪ, ಎರವಿನ ಸ್ವರೂಪ ಅಂತ ಹೇಳಬೇಕಾಯ್ತು. ಎರವು, ಅರಿವು, ಆನಂದ ಅಂತ ಹೇಳುವುದು ಆತ್ಮನ ಯಾವುದೋ ಒಂದು ಲಕ್ಷಣವಲ್ಲ. ಮತ್ತೇನು ಅಂದ್ರೆ ಅವನ ಸ್ವರೂಪವೇ ಇರುವುದದು.
ಇದರಿಂದ ಎರವು ಅಂತ ಹೇಳಿದಿರಲ್ಲ, ಇಲ್ಲ ಅನ್ನುವ ಅಭಿಪ್ರಾಯ ಉಳಿತರಲ್ಲ, ಅದು ಸರಿಯಲ್ಲ ಅಂತ ತಿಳಿಸುವುದಕ್ಕಾಗಿ ಎರವು ಸದ್ರೂಪ ಇರುವುದು ಅಂತ ಹೇಳ್ತು. ತಿಳಿದುಕೊಳ್ಳುವಾಗ ಹೇಗೆ ತಿಳಿದುಕೊಳ್ಳಬೇಕು ಅನ್ನೋದು ಬಹಳ ಮಹತ್ವದ್ದಾಗಿದೆ. ಬುದ್ಧಿಯನ್ನು ಉಪಯೋಗಿಸಿಕೊಂಡು ತಿಳಿಯುವುದಕ್ಕೆ ಹೋದ ಇದು ಯಾವುದೂ ಅವನಿಗೆ ಹತ್ತುವುದಿಲ್ಲ, ಗೊತ್ತಾಗುವುದಿಲ್ಲ. ಬುದ್ಧಿಯು ತನಗೆ ಹೇಗೆ ಅನುಕೂಲವಾಗುತ್ತದೆಯೋ ಆ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುತ್ತಿದೆ. ಅಂದ್ರೆ ಶಾಸ್ತ್ರದಲ್ಲಿ ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿದೆಯಲ್ಲ, ಅಂದ್ಬಳಿಕ ಆತ್ಮನು ಇರುತ್ತಾನೆ, ಆತ್ಮನು ಅರಿಯುತ್ತಾನೆ, ಆತ್ಮನು ಆನಂದ ರೂಪನಾಗಿದ್ದಾನೆ ಅಂತ ಹೀಗೆ ಹೇಳೇತಲ್ಲ ಅಂತ ಈ ಕಲ್ಪನೆ ಬರುತ್ತಿದೆ. ಇರುತ್ತಾನೆ ಅರಿಯುತ್ತಾನೆ ಅಂತ ಹೀಗೆ ಹೇಳುವಾಗ ಬುದ್ಧಿಯ ಅರ್ಥವಿದೆಯಲ್ಲ, ಅದು ಬೇರೆದಕ್ಕ ಓಡಿಸ್ತಾ ಇದೆ. ಇರುತ್ತಾನೆ ಅನ್ನೋದು ಗೊತ್ತಾಯ್ತು ಅಂದ್ರೆ ಹಾಗೆ ಮನುಷ್ಯನು ಇದಾನೆ ಅಂತ ಹೇಳಿದಾಗ ಅವನು ಇದಾನೆ ಅಂತ ಹೇಳಿಸಿಕೊಳ್ಳುತ್ತಾನೆ ಅಂತ ಅನಿಸ್ತೈತಲ್ಲ, ಹಾಗೆ ತಾತ್ವಿಕ ಸ್ವರೂಪದ ದೃಷ್ಟಿಯಿಂದ ನೋಡುವಾಗ ಇದೆ ಅನ್ನುವ ಮಾತು ಸಹಿತ ಹೊಂದುವುದಿಲ್ಲ. ಯಾಕೆ ಅಂದ್ರೆ ಇದೆ ಇಲ್ಲ ಇವೆರಡು ವಿಷಯ ರೂಪದು. ಇದೆ ಅಂದ್ರೂ ವಿಷಯ, ಇಲ್ಲ ಅಂದ್ರೂ ವಿಷಯ. ಆತ್ಮನು ಇದಾನೆ ಅಂತ ಹೇಳಿದರೆ ಇದಾನೆ ಅಂತ ಗೊತ್ತಾಗೈತಿ ಅಂತ ಈ ಅರ್ಥದಲ್ಲಿ ಇಟ್ಟುಕೊಂಡರೆ ವಿಷಯವಾಗುತ್ತಾನೆ ಅಂತ ಅನಿಸುತ್ತೆ. ಹಾಗೆ ಹೇಳಿದರೆ ಆತ್ಮನು ಯಾವುದಕ್ಕೆ ವಿಷಯವಾಗುತ್ತಾನೆ? ಅದ್ವಿತೀಯ ರೂಪನಾಗಿ ಇರುವಾಗ ಯಾವುದಕ್ಕಾದರೂ ಗೋಚರನಾಗುತ್ತಾನೆಯೇ? ಇಲ್ಲ. ಆದ್ದರಿಂದ ಇದೆ ಅಂತ ತಿಳಿಸುವುದಕ್ಕೆ ಇಲ್ಲ ಅನ್ನುವ ಮಾತನ್ನು ತೆಗೆದು ಹಾಕುವುದಕ್ಕಾಗಿ ಇದೆ ಅನ್ನುವ ಮಾತನ್ನು ಉಪಯೋಗಿಸಿದೆ ಅಂತ ತಿಳಿಯಬೇಕು. ಇದರಂತೆಯೇ ಅರಿವು ಅಂತ ಹೇಳುವಾಗ ಅರಿಯುತ್ತಾನೆ ಅಂತ ಬುದ್ಧಿಯು ಅರ್ಥ ಮಾಡುತ್ತಿದೆ. ಅರಿಯುತ್ತಾನೆ ಅನ್ನುವ ಕ್ರಿಯಾ ನಡೆಯುತ್ತಿದೆ ಅಂತ ಈ ಬುದ್ಧಿಯ ಸ್ವಭಾವ ತನ್ನ ಸ್ವಭಾವಕ್ಕನುಗುಣವಾಗಿ ಅರ್ಥ ಮಾಡ್ತಾ ಇದೆ. ಇಲ್ಲಿ ಹಾಗಲ್ಲ, ಅವನು ಅಚೇತನ ರೂಪ ಅಂತ ಹೀಗೆ ತೆಗೆದು ಹಾಕುವುದಕ್ಕಾಗಿ ಅರಿವು ಅನ್ನುವ ಮಾತನ್ನು ಉಪಯೋಗಿಸಿದೆ. ಈಗ ಅರಿವು ಅಂದರೆ ಏನನ್ನು ಅರಿಯುತ್ತಿದೆ? ಏನೈತಿ ಅರಿಯುವುದಕ್ಕೆ? ಆ ಸ್ವರೂಪವನ್ನು ಬಿಟ್ಟು ಅರಿಯುವುದಕ್ಕೆ ಏನೈತಿ? ಯಾವುದು ಇರುವುದಿಲ್ಲ. ಆದ್ದರಿಂದಲೇ ಅರಿವು ಅನ್ನುವಾಗ ಬುದ್ಧಿಯಿಂದ ಅರಿಯುತ್ತಾನೆ ಅಂತ ಹೀಗೆ ಅರ್ಥ ಮಾಡಬಾರ್ದು. ಮತ್ತೇನು ಅಚೇತನವಲ್ಲ ಅನ್ನುವ ಅರ್ಥದಲ್ಲಿ ಬರೀ ಅರಿವು ಚೇತನ ಜ್ಞಾನ ಸ್ವರೂಪ ಅಂತ ಹೀಗೆ ಹೇಳಿ. ಜ್ಞಾನ ಅಂದ ಕೂಡಲಿನ ಯಾವುದರ ಜ್ಞಾನ ಅಂತ ಈ ಬುದ್ಧಿ ಕೇಳ್ತದೆ. ಅದು ಇಲ್ಲಿ ಹೊಂದುವುದಿಲ್ಲ. ಇದರಂತೆಯೇ ಸುಖ ಅಂತ ಹೇಳುವುದು, ಆನಂದ ಅಂತ ಹೇಳುವುದು ದುಃಖ ರೂಪವಲ್ಲ ಅಂತ ತಿಳಿಸಿಕೊಡುವುದಕ್ಕಾಗಿ ಆನಂದ ರೂಪ ಅಂತ ಹೇಳಿ. ಈ ಆನಂದ ಅಂತ ಹೇಳುವಾಗ ಲೋಕದಲ್ಲಿ ಸುಖ ಅಂತ ಬಳಸ್ತಾ ಇದ್ದಾರಲ್ಲ, ಆ ರೂಪದ್ದಲ್ಲ. ವಿಷಯಗಳನ್ನು ಅನುಭವಿಸುವಾಗ ಯಾವ ರೂಪದಲ್ಲಿ ತೋರಿಕೊಳ್ಳುತ್ತಿದೆಯೋ ಸುಖ, ಆ ರೂಪದಲ್ಲಿ ಇದು ಹೇಳಿಸಿಕೊಳ್ಳುವುದಿಲ್ಲ. ಯಾಕೆ ಅಂದರೆ ಯಾವುದರ ಸಂಬಂಧವೂ ಇಲ್ಲದಿರುವಾಗ ಈ ಆನಂದವು ಆಗುತ್ತಿದೆ ಅನ್ನುವ ಮಾತು ಹೊಂದುವುದಿಲ್ಲ. ಆದ್ದರಿಂದ ದುಃಖವಲ್ಲ ಅಂತ ತಿಳಿಸುವುದಕ್ಕಾಗಿ ಆನಂದ ಅಂತ ಈ ಮಾತನ್ನು ಪ್ರಯೋಗ ಮಾಡಿದೆ. ಆದರೆ
ಆ ಸ್ವರೂಪವಾಗಿ ನಿಂತುಕೊಂಡಿರುವಾಗ ಮಾತ್ರ ಇದೆ ಅಂದರೆ ಏನರ್ಥ, ಅರಿವು ಅಂದರೆ ಏನರ್ಥ, ಆನಂದ ಅಂದರೆ ಏನರ್ಥ ಅನ್ನೋದು ಸ್ಪಷ್ಟವಾಗಿ ಅನುಭವವಾಗುತ್ತದೆ. ಈಗ ಹೊರಗಿನ ದೃಷ್ಟಿಯಿಂದ ಎಷ್ಟು ಅರ್ಥ ಮಾಡಲಿಕ್ಕೆ ಹೋದರೂ ಒಂದಿಲ್ಲ ಒಂದು ದೋಷ ಇದ್ದುಕೊಂಡೇ ಇರುತ್ತದೆ. ಈಗ ಮನುಷ್ಯನು ಆತ್ಮನನ್ನು ತಿಳಿದುಕೊಂಡರೆ ಆನಂದ ರೂಪನಾಗಿ ಇರುತ್ತಾನೆ, ಸುಖವಾಗಿರುತ್ತಾನೆ ಅಂತ ಹೇಳಿದಾಗ ಆ ಸುಖ ಹೊಂತವಲ್ಲ ವಿಷಯದಲ್ಲಿ ಅಂತ ಸುಖ ಯಾವಾಗಲೂ ಇರ್ತೈತೆ ಅಂತ ನೋಡು ಅಂತ ಹೀಗೆ ಕಲ್ಪನೆ ಮಾಡಿಕೊಳ್ಳುತ್ತದೆ. ಹಾಗಲ್ಲ, ಅದು ಆ ಸ್ವರೂಪವಾಗಿ ಇರುವಾಗಲೇ ಹಾಗೈತಿ ಅನ್ನೋದು ಅನುಭವವಾಗುತ್ತದೆ ಅಷ್ಟೇ. ಅದು ತೃಪ್ತ ರೂಪವಾಗಿ ಇರುವುದಾಗಿದೆ. ಆ ರೂಪವು ಸಾಕು ಅನ್ನುವುದಾಗಲಿ ಬೇಕು ಅನ್ನುವುದಾಗಲಿ ಇಂಥದ್ದು ಇರುವುದಿಲ್ಲ. ಸಾಕು ಅಂದ್ರೆ ಅನುಭವಿಸಿ ಹೆಚ್ಚಾಗೈತಿ ಸಾಕು ಅಂತ ಈ ಅರ್ಥ ಕೊಡ್ತೈತಿ. ಬೇಕು ಅಂದ್ರೆ ಕಡಿಮೆ ಆಗೈತಿ ಬೇಕು ಅಂತ ಅನಿಸ್ತೈತಿ. ಹೀಗಲ್ಲ, ಅದು ಅದರಲ್ಲಿ ಸಾಕನ್ನುವುದಿಲ್ಲ ಬೇಕನ್ನುವುದಲ್ಲ. ಹೀಗಿದ್ದುಕೊಂಡಿರುವ ಸ್ವರೂಪವ. ಅದಕ್ಕಾಗಿಯೇ ಅದು ಹೇಗೈತಿ ಅಂತ ಅದನ್ನು ಸರಿಯಾಗಿ ಅನುಭವದಿಂದಲೇ ನಿರ್ಣಯ ಮಾಡಿಕೊಳ್ಳಬೇಕು ಅನ್ನುವುದಕ್ಕಾಗಿಯೇ ಇಲ್ಲಿ ಹೇಳಿರುವ ವಿಷಯವಿದೆಯಲ್ಲ, ಇದು ಇಂತಿಂಥದ್ದನ್ನು ಅಲ್ಲಗಳೆಯುವುದಕ್ಕಾಗಿ ಹೇಳಿದೆ ಅಂತ ತೋರಿಸಿದೆ. ಆತ್ಮನು ಇಲ್ಲವೆಂಬ ಅಭಿಪ್ರಾಯವನ್ನು ತಳ್ಳಿ ಹಾಕುವುದಕ್ಕೆ ಮಾತ್ರ ಹೇಳಿತು. ಇದರಂತೆಯೇ ಅರಿವೆಂಬುದು ಜಡರೂಪನೆಂಬುದನ್ನು ತಳ್ಳಿ ಹಾಕುವುದಕ್ಕೂ ಆನಂದವೆಂಬುದು ದುಃಖರೂಪನೆಂಬುದನ್ನು ತಳ್ಳಿ ಹಾಕುವುದಕ್ಕೂ ಹೇಳಿದ್ದು. ಆತ್ಮನನ್ನು ಇಂಥವನು ಅಂಥವನು ಎಂದು ಯಾವ ರೀತಿಯಿಂದಲೂ ವರ್ಣಿಸುವುದಕ್ಕೆ ಆಗುವುದಿಲ್ಲ. ಯಾವ ಮಾತಿನಿಂದ ಹೇಳುವುದಕ್ಕೂ ಯಾವ ಪ್ರತ್ಯಯದಿಂದ ಅರಿಯುವುದಕ್ಕೂ ಬಾರದೇ ಇರುವ ಸ್ವರೂಪವಾಗಿರುವುದೇ ಆತ್ಮನ ಪರಮಾರ್ಥ ಸ್ವರೂಪವು. ಈಗ ಶಾಸ್ತ್ರವು ಹೇಳುತ್ತಿದೆಯಲ್ಲ, ಜಿಜ್ಞಾಸುಗಳಿಗೆ ಆ ಥರದ ಸಂಸ್ಕಾರವು ಬಂದು ಈ ಅನಾತ್ಮಗಳನ್ನು ಅಥವಾ ಅವಸ್ಥೆಗಳನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡು ಆ ರೂಪವಾಗಿ ನಿಲ್ಲಲಿ ಅಂತ ಇಷ್ಟು ಹೇಳುವುದಕ್ಕೆ ಬಂದಿದೆ. ಆದರೆ ಆ ಸ್ವರೂಪ ಹೀಗೈತಿ ಹಾಗೈತಿ ಅಂತ ಹೀಗೆ ತಿಳಿಸುವುದಕ್ಕೆ ಬಂದಿಲ್ಲ. ಯಾಕೆ ಅಂದರೆ ಶಬ್ದದಿಂದ ಅದನ್ನು ಹೇಳುವುದಕ್ಕೆ ಬರುವುದಿಲ್ಲ. ಶಬ್ದವು ಅದರ ಮೇಲೆ ನಡೆಯುವುದೇ ಇಲ್ಲ. ಮತ್ತೆ ಈಗ ಬ್ರಹ್ಮ ಆತ್ಮ ಅಂತ ಹೇಳ್ತೀರಲ್ಲ ಅಂದ್ರೆ ಅದು ತಿಳಿಸುವುದಕ್ಕಾಗಿ ಬಹಳ ದೊಡ್ಡದಿದೆ, ಅದರಷ್ಟು ದೊಡ್ಡದು ಇನ್ಯಾವುದು ಇಲ್ಲ ಅನ್ನುವುದಕ್ಕಾಗಿ ಬ್ರಹ್ಮವೆಂತಲೂ ಅದು ನಿಮ್ಮ ಸ್ವರೂಪವಾಗಿದೆ ಅಂತ ತಿಳಿಸುವುದಕ್ಕೆ ಆತ್ಮನೆಂತಲೂ ಹೀಗೆ ಪ್ರಯೋಗ ಮಾಡಿದೆ. ಆದರೆ ಅದು ಒಂದು ಶಬ್ದವಲ್ಲ, ಅದನ್ನು ಹೇಳುವ ಒಂದು ಶಬ್ದವಲ್ಲ. ಅದರ ಮೇಲೆ ಯಾವ ಶಬ್ದಗಳೂ ನಡೆಯುವುದಿಲ್ಲ. ಅದಕ್ಕಾಗಿಯೇ ಈ ಅವಸ್ಥೆಗಳನ್ನು ಅನಾತ್ಮಗಳನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡು ಅದೇ ನಾವಾಗಿ ಇರುವಾಗ ಹೇಗಿರುತ್ತದೆಯೋ ಹಾಗೆ ಅನುಭವ ಮಾಡಿಕೊಂಡವನಿಗೆ ಮಾತ್ರ ಗೊತ್ತಾಗುತ್ತಿದೆ. ಯಾವ ಶಬ್ದವನ್ನು ಪ್ರಯೋಗ ಮಾಡಿದರೂ ಒಂದು ದೋಷವೇ ಇದ್ದುಕೊಂಡಿರುತ್ತದೆ. ಆ ಶಬ್ದಕ್ಕೆ ಅದು ನಿಲುಕುವುದಿಲ್ಲ. ಶಬ್ದವು ಹೀಗಿದೆ ಹಾಗಿದೆ ಹೇಗಾಗೋ ಇದೆ ಅಂತ ಹೀಗೆ ಹೇಳುವ ಪ್ರಸಂಗದಲ್ಲಿ ಉಪಯೋಗವಾಗುತ್ತಿದೆ. ಆದರೆ ಆ ಸ್ವರೂಪವು ಹಾಗೈತಿ ಅಂದ್ರೆ ಅಲ್ಲ, ಹೀಗೈತಿ ಅಂದ್ರೆ ಅಲ್ಲ, ಹೇಗಾಗೋ ಐತಿ ಅಂದ್ರೂ ಅಲ್ಲ. ಅದಕ್ಕಾಗಿ ಅನುಭವದಿಂದಲೇ ತಿಳಿಯುವುದನ್ನು ನಾವು ಶಬ್ದದಿಂದ
ಉಪಯೋಗ ಮಾಡಿದರೆ ಅದು ಹೊಂದುವುದಿಲ್ಲ. ಇನ್ನು ಮನಸ್ಸಿನ ಯಾವ ಪ್ರತ್ಯಯವೂ ಸಹಿತ ಅದನ್ನು ತಿಳಿಸುವ ಯೋಗ್ಯತೆಯಿಂದ ಕೂಡಿಕೊಂಡಿಲ್ಲ. ಪ್ರತ್ಯಯವಿದೆಯಲ್ಲ, ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಪ್ರತ್ಯಯಗಳು ಬರುತ್ತಿವೆಯಲ್ಲ, ಅವುಗಳು ಯಾವುದೋ ಒಂದು ಆಕಾರ ರೂಪವನ್ನು ಹಿಡಿದುಕೊಂಡು ತಿಳಿಸುವುದಕ್ಕೆ ಬಂದಿರತಕ್ಕಂಥವುಗಳು. ಈಗ ಈ ಸ್ವರೂಪವನ್ನು ಆ ಪ್ರತ್ಯಯಗಳು ಯಾಗೂ ತಿಳಿಸುವ ಯೋಗ್ಯತೆಯಿಂದ ಕೂಡಿಕೊಂಡಿಲ್ಲ. ಅಷ್ಟೇ ಅಲ್ಲ, ಆ ಸ್ವರೂಪದ ಕಡೆಗೆ ಇವು ಈ ಪ್ರತ್ಯಯಗಳು ಅದು ಹೇಗೈತಿ ಅಂತ ನೋಡಬೇಕು ಅಂತ ಪ್ರಯತ್ನ ಮಾಡುವುದಕ್ಕೆ ಹೋದರೆ ಆ ರೂಪವನ್ನೇ ಇಟ್ಟುಕೊಳ್ಳುವುದಕ್ಕಾಗುವುದಿಲ್ಲ. ತಮ್ಮ ರೂಪವನ್ನು ಬಿಡಬೇಕಾಗುತ್ತದೆ. ಇದನ್ನೇ ಶಾಸ್ತ್ರದಲ್ಲಿ ಮನಸ್ಸು ಅಮನಸ್ಸಾಗುತ್ತಿದೆ ಅಂತ ಹೇಳಿರುವುದು. ಈಗ ನಾವು ಯಾವುದನ್ನು ಉಪಯೋಗಿಸಿ ನೋಡಬೇಕು ಅಂತ ಹೋದರೂ ಸಹಿತ ಅಲ್ಲಿ ಹೋಗುವುದಕ್ಕೆ, ಅಲ್ಲಿ ಇರುವುದಕ್ಕೆ ಸಾಧ್ಯವಾಗುವಂತಿಲ್ಲ. ತಮ್ಮ ರೂಪವನ್ನು ಕಳೆದುಕೊಂಡೇ ಬಿಡುತ್ತಿದೆ. ಹೀಗಿದೆ ಆ ಸ್ವರೂಪ. ಅದಕ್ಕಾಗಿಯೇ ಅದನ್ನು ವಾಕ್ಯನಿಂದಲೇ ಆಗಲಿ ಮನಸ್ಸಿನಿಂದಲೇ ಆಗಲಿ ಹೀಗೈತಿ ಅಂತ ಹೇಳುವುದಾಗಲಿ, ಅದು ಈ ರೂಪವಾಗಿದೆ ಅಂತ ಪ್ರತ್ಯಯ ಮಾಡಿಕೊಳ್ಳುವುದಾಗಲಿ ಸಾಧ್ಯವಾಗುವಂತಿಲ್ಲ. ಇಂಥ ಸ್ವರೂಪವಾಗಿರುವುದೇ ನಿಜವಾದ ಪರಮಾರ್ಥ ಸ್ವರೂಪ. ಇದನ್ನೇ ಆತ್ಮನ ಪರಮಾರ್ಥ ಸ್ವರೂಪ ಅಂತ ಹೇಳಿರುವುದು. ಈಗ ಜಿಜ್ಞಾಸುಗಳು ಏನು ಮಾಡಬೇಕು ಅಂದ್ರೆ, ಅವಸ್ಥೆಗಳು ಅಂತ ಏನು ತೋರಿಕೊಳ್ಳುತ್ತಿವೆಯೋ, ಪ್ರಪಂಚ ಜೀವರಾಶಿ ಅಂತ ಯಾವ್ಯಾವುದು ಹೇಳಿಸಿಕೊಳ್ಳುತ್ತಿದೆಯೋ, ಇದನ್ನು ಸಂಪೂರ್ಣವಾಗಿ ಯಾವಾಗ ಬಿಡಿಸಿಕೊಳ್ಳುತ್ತಾರೆಯೋ ಆಗ ಮಾತ್ರ ಅದೇ ತಾವಾಗಿ ಇರ್ತದೆ. ಆಗ ಅದನ್ನು ಆತ್ಮ ಅಂತ ಹೇಳುವುದಕ್ಕೆ ಬರುವುದಿಲ್ಲ, ನನ್ನ ಸ್ವರೂಪ ಅಂತ ಹೇಳುವುದಕ್ಕೆ ಬರುವುದಿಲ್ಲ, ಈಶ್ವರ ಅಂತ ಹೇಳುವುದಕ್ಕೆ ಬರುವುದಿಲ್ಲ, ಪರಮಾತ್ಮ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಮತ್ತೆ ಈ ಶಾಸ್ತ್ರದಲ್ಲಿ ಹೇಳಿದೆಯಲ್ಲ ಅಂದ್ರೆ ತಿಳಿಸುವುದಕ್ಕಾಗಿ ಹೇಳಿರುವುದು. ನಿಜವಾದ ತಾತ್ವಿಕ ಸ್ವರೂಪ ಹೇಗಿದೆ ಅಂದ್ರೆ ಹೀಗೈತಿ ಅಂತ. ಅದನ್ನು ಇಲ್ಲಿ ನನ್ನ ಆತ್ಮಸ್ವರೂಪ ಬ್ರಹ್ಮವಾಗಿದೆ ಅಂತ ಹೇಳುವಾಗ, ನನ್ನ ಅಂದ್ರೆ ಯಾರು, ನಾನು ಅಂದ್ರೆ ಯಾರು ನೀನು, ಅಲ್ಲಿ ನಾನು ಅನ್ನೋದು ಇರುತ್ತಿದೆಯೇ, ನೀನು ಅನ್ನೋದಿದೆಯೇ, ಅವರು ಅದು ಇದು ಅನ್ನೋದಿದೆಯೇ, ಎಲ್ಲ. ಮತ್ತ ಈಗ ಈ ಶರೀರೇಂದ್ರಿಯಾದಿಗಳ ಈ ದೃಷ್ಟಿಯನ್ನಿಟ್ಟುಕೊಂಡು ನನ್ನ ಆತ್ಮ ಅಂತ ಹೇಳಿಕೊಳ್ಳುವುದು. ಈಗ ಈ ನನ್ನ ನಾನು ಅನ್ನುವ ಈ ರೂಪವೇ ಇಲ್ಲ. ಹೀಗಿರುವಾಗ ಅದು ಯಾರ ಸ್ವರೂಪ, ಯಾರಿಗೆ ಸ್ವರೂಪ ಅದು? ಈಗ ತಪ್ಪು ತಿಳ್ಕೊಂಡಿರುವುದರಿಂದ ನನ್ನ ಸ್ವರೂಪ ಆತ್ಮ, ಶರೀರೇಂದ್ರಿಯಾದಿಗಳು ಅಂತ ತಿಳ್ಕೊಂಡಿದ್ದೆ. ಇದು ಅಲ್ಲ ನನ್ನ ಸ್ವರೂಪ, ಆತ್ಮನೇ ನನ್ನ ಸ್ವರೂಪ ಅಂತ ಹೇಳಬಹುದು. ಆದರೆ ಆಗ ನನ್ನ ಅನ್ನೋ ಮಾತು, ನಾನು ಅನ್ನೋ ಮಾತು, ನೀನು ಅನ್ನೋದು, ಅದು ಅನ್ನೋದು, ಇದು ಅನ್ನೋದು ಇರುತ್ತಿದೆಯೇ? ಇರುವುದಿಲ್ಲ. ಆದ್ದರಿಂದಲೇ ಅದನ್ನು ನನ್ನ ಸ್ವರೂಪ ನಾನು ತಿಳಿದುಕೊಂಡೆ ಈ ಮಾತಿಗೆ ಅರ್ಥವಿಲ್ಲ. ಇನ್ನು ವ್ಯಾಪಕ ಅದು ಇದು ಅಂತ ಹೇಳ್ತಕ್ಕಲ್ಲ, ಅದು ಹಾಗೆ. ವ್ಯಾಪಕ ಅಂದ್ರೆ ಏನು ವ್ಯಾಪಿಸಿಕೊಂಡತಿ? ಸರಿಯಾಗಿ ಅನುಭವಕ್ಕೆ ಹೊಂದಿಸಿ ನೋಡಿಕೊಳ್ಳಬೇಕು. ಬಂಗಾರವು ಆಭರಣವನ್ನು ವ್ಯಾಪಿಸಿದೆ ಅಂತ ರೂಢಿ ಬಂದಿದೆ. ಆಭರಣ ಅಂದ್ರೆ ಯಾವುದು?
ಬಂಗಾರ. ಬಂಗಾರವನ್ನು ವ್ಯಾಪಿಸಿದೆ ಅಂದ್ರೆ ಏನರ್ಥ? ಬಂಗಾರವನ್ನು ವ್ಯಾಪಿಸಿದೆ ಅಂದ್ರೆ ಏನರ್ಥವಾಗುತ್ತೆ? ಬಂಗಾರ ಅಷ್ಟೇ. ಹಾಗೆ ಈಗ ಪ್ರಪಂಚ ಅವಸ್ಥೆ ಅಂತ ಅನಿಸಬಹುದು. ಇದನ್ನೆಲ್ಲ ವ್ಯಾಪಿಸಿದೆ ಅಂತ ಹೇಳುವಾಗ ತಿಳಿಸುವುದಕ್ಕಾಗಿ ಆ ಮಾತನ್ನು ಉಪಯೋಗಿಸಿದೆ. ಇರುವುದೆಲ್ಲ ಅದೇ ಅಂತ ಆಗಿರುವಾಗ ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ನಿರ್ಣಯವಾದಾಗ ಯಾವುದನ್ನು ವ್ಯಾಪಿಸೈತಿ? ತನ್ನನ್ನು ತಾನೇ ವ್ಯಾಪಿಸ್ತೈತಿ ಅನ್ನೋ ಮಾತಿಗೆ ಏನರ್ಥ ಆಗ? ಆದ್ದರಿಂದಲೇ ತಿಳಿಸುವುದಕ್ಕಾಗಿ ಈ ಮಾತುಗಳನ್ನು ಆತ್ಮ ಅಂದ್ರೆ ಸ್ವರೂಪ, ಬ್ರಹ್ಮ ಇದ್ದರೂ ಅದರ ಮೇಲೆ ಮಾತುಗಳು ನಡೆಯುವುದಿಲ್ಲ. ಮಾತುಗಳು ಇಲ್ಲ, ಇನ್ನು ಮನಸ್ಸಿಗೆ ನಿಲುಕುವುದಿಲ್ಲ. ಮನಸ್ಸಿಗೆ ನಿಲುಕದೇ ಇರುವಾಗ ಅದನ್ನು ಏನಂತ ಪ್ರತ್ಯಯ ಮಾಡ್ತೀರಿ, ಏನಂತ ಹೇಳ್ತೀರಿ? ಒಂದೊಂದು ವಿಷಯವನ್ನು ತಿಳಿಸುವುದಕ್ಕೆ ಒಂದೊಂದು ಪ್ರತ್ಯಯ ಅಂತ ಇಟ್ಟುಕೊಂಡಿದ್ದಾರೆ. ಈಗ ಅದು ನಿಲುಕದೇ ಇರುವಾಗ ಯಾವ ಪ್ರತ್ಯಯದಿಂದ ಹೇಳ್ತೀರಿ? ಬರುವುದಿಲ್ಲ. ಶ್ರುತಿಯಲ್ಲಿ ಏಕಾತ್ಮ ಪ್ರತ್ಯಯ ಸಾರ, ಜ್ಞಾನ ಚಕ್ಷು, ಆತ್ಮ ಪ್ರತ್ಯಾಯಿಕ ಅಂತ ಹೀಗೆ ಪ್ರಯೋಗ ಮಾಡಿರ್ತೈತಿ. ಅದು ಅನುಭವದಲ್ಲಿ ನೋಡಿಕೊಳ್ಳಲಿ ಅನ್ನುವುದಕ್ಕಾಗಿ ಹಾಗೆ ಹೇಳಿದೆ. ನಂತರ ಆವಾಗ ಏನಂತ ಬಳಸುವುದಕ್ಕೆ ಬರುತ್ತಿದೆ? ಬರುವುದಿಲ್ಲ. ಆದ್ದರಿಂದಲೇ ಶ್ರುತಿಯು ಹೇಳುವಾಗಲೂ ಸಹಿತ ಒಂದು ಶಬ್ದ ಇಟ್ಟುಕೊಂಡೇ ಹೇಳಬೇಕಾಗುತ್ತೆ. ನಿಶ್ಶಬ್ದಂ ಬ್ರಹ್ಮ ಮುಚ್ಯತೆ. ಬ್ರಹ್ಮವು ನಿಶ್ಶಬ್ದ ರೂಪವಾಗಿದೆ. ಮತ್ತೆ ನಿಶ್ಶಬ್ದ ಅನ್ನುವಾಗ ಮತ್ತೆ ಶಬ್ದ ಉಪಯೋಗ ಮಾಡಿದಿರಲ್ಲ ಅಂತ ಒಂದು ಬರ್ತೈತಿ. ತಿಳಿಸುವುದಕ್ಕಾಗಿ ಹೇಳಿರುವುದು ಅಷ್ಟೇ. ಆದ್ದರಿಂದ ಜಿಜ್ಞಾಸುಗಳು ಸಂಪೂರ್ಣ ಅನಾತ್ಮಗಳನ್ನು, ಅವಸ್ಥೆಗಳನ್ನು ಬಿಡಿಸಿಕೊಂಡಿರುವಾಗ ಹೇಗಿರ್ತೈತೋ ಹಾಗಿರುವುದೇ ಅವರಿಗೆ ಆಗ ಗೊತ್ತಾಗುತ್ತದೆ. ಈ ಅಭಿಪ್ರಾಯದಿಂದಲೇ ಶಾಸ್ತ್ರದಲ್ಲಿ ಆತ್ಮನಿಂದಲೇ ಆತ್ಮನನ್ನು ಕಾಣುತ್ತಾನೆ ಅಂತ ಹೇಳಿರು. ಅದನ್ನು ಹೇಳುವಾಗಲೂ ಸಹಿತ ಮತ್ತು ಈ ಬುದ್ಧಿ ಐತಲ್ಲ, ಆತ್ಮನು ಕಾಣುತ್ತಾನೆ ಅಂತ ತ್ರಿಪುಟಿ ಮಾಡಿಕೊಳ್ಳುತ್ತ, ಮೂರ್ ಮಾಡಿಕೊಳ್ತದೆ. ಅದರಲ್ಲಿ ಹಾಗೇನು ಇರುವುದಿಲ್ಲ. ಅನುಭವದಿಂದ ಅನುಭವವನ್ನು ಕಂಡುಕೊಳ್ಳುತ್ತಾನೆ ಅಂತ ಹೇಳುವಾಗ ಅದು ಹಾಗೆಯೇ. ಏನು ಅಂದ್ರೆ ಯಾವುದನ್ನೇ ಉಪಯೋಗಿಸಲಿ ಒಂದು ದೋಷ ಇರುತ್ತಿದೆ. ಆ ಸ್ವರೂಪವಾಗಿ ತಾನು ನಿಂತುಕೊಂಡಾಗ ಮಾತ್ರ ಅವನಿಗೆ ಏನು ಅನ್ನುವುದು ಆಗ ತಿಳಿಯುತ್ತಾ ಇದೆ. ಆದ್ದರಿಂದ ಅದು ವಾಕ್ಯಿಗೆ ನಿಲುಕುವುದಿಲ್ಲ, ಮನಸ್ಸಿಗೆ ನಿಲುಕುವುದಿಲ್ಲ ಅಂತ ಹೇಳಿದೆಯಲ್ಲ, ಹೌದು ಅಂತ ಅವನಿಗೆ ಪೂರ್ಣವಾಗಿ
ಅರ್ಥವಾಗುತ್ತಿದೆ. ಆದ್ದರಿಂದಲೇ ಇಲ್ಲಿ ಆತ್ಮನ ಪರಮಾರ್ಥ ಸ್ವರೂಪ ಅಂದರೆ ಯಾವುದು ಹೇಗಿರಬೇಕೋ ಹಾಗಿರುವ ಸ್ವರೂಪ ಅಂತ ಈಗ ಹೇಳಿದೆಯಲ್ಲ, ಇದು ತಿಳಿಸುವುದಕ್ಕಾಗಿಯೇ ಹೇಳಿತ್ತು. ಆತ್ಮ ಅಂತ ಪ್ರಯೋಗ ಮಾಡೈತಲ್ಲ, ಅಂದರೆ ಸ್ವರೂಪ ಅಂತ ಪ್ರಯೋಗ ಮಾಡಿತಲ್ಲ. ಸ್ವರೂಪದ ಪರಮಾರ್ಥ ಯಾವುದು ಅಂದ್ರೆ ಮನಸ್ಸಿಗೆ ಮಾತಿಗೆ ನಿಲುಕುವಂತಿಲ್ಲ. ಹೀಗಿದೆ ಅದು. ಸ್ವರೂಪವಾಗಿ ಅವನು ಆ ರೂಪದಲ್ಲಿ ಇರುವಾಗ ಅವನಿಗೆ ಅದು ಗೊತ್ತಾಗುತ್ತಿದೆಯೇ ಹೊರತು ಇನ್ನು ಉಳಿದವರಿಂದ ಹಾಗಿರಬಹುದೇ ಹೀಗಿರಬಹುದೇ ಅಂತ ಯಾವ ಕಲ್ಪನೆಯನ್ನು ಮಾಡಿದರೂ ಅದು ಹೊಂದುವುದಿಲ್ಲ. ಬ್ರಹ್ಮವನ್ನು ತಿಳಿದವನು ಸುಮ್ಮನಿರಬೇಕು. ಸುಮ್ಮನಿರದಿರೆ ಕಳಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ್ದಾನೆ. ಬ್ರಹ್ಮವನು ತಿಳಿದಿದ್ದಾನಲ್ಲ, ಹೇಗೈತಿ ಬ್ರಹ್ಮ, ಸುಮ್ಮನೆ ಇರಬೇಕು ಅಂತ ಮಿಸಗಬಾರ್ದು, ಯಾವ ಮಾತು ಮನಸ್ಸು ಉಪಯೋಗಿಸಬಾರ್ದು ಅಂತ ಅರ್ಥ ತೋರಿಸ್ತೈತಿ. ಮತ್ತೆ ಏನಾದರೂ ಮಾಡಿದ್ರೆ ಹೇಗಾಗುತ್ತೆ, ಕಳ್ಳತನಕ್ಕೆ ಹೋಗ್ಯಾನ, ಅಲ್ಲಿ ಕೆಮ್ಮು ಬಂತಂತ ಕೆಮ್ಮಿದ್ರೆ ಮನಿ ಅವ್ರು ಹೇಳ್ದ ಬಿಡ್ತಾರ, ಸಿಕ್ಕೊಂಡು ಬಿಡ್ತಾನ. ಹಾಗೆ ಅಂದ್ರೆ ಅದರಂತೆ ಆಗ್ತೈತಿ. ಅದು ನಿಜವಾಗಿ ತಿಳಿದದ್ದಲ್ಲ ಅನ್ನೋದಕ್ಕಾಗಿ ಹಾಗೆ ತೋರಿಸಿದೆ. ಆದ್ದರಿಂದಲೇ ಇಲ್ಲಿ ಸುಮ್ಮನಿರುವುದು ಅಂತ ಅನ್ನೋ ಮಾತೇನೈತ್ ನೋಡು, ಅದರಲ್ಲಿ ಶ್ರುತಿಯು ವರ್ಣನೆ ಮಾಡುವಾಗ ಅವ್ಯವಹಾರ್ಯನು, ಪ್ರಪಂಚೋಪಶಮನು, ಶಾಂತನು, ಅದ್ವಿತೀಯನು ಅಂತ ಹೀಗೆಲ್ಲ ಹೇಳ್ತದೆ. ಅದು ಯಾವುದನ್ನು ಹೇಳಿದರೂ ನಮ್ಮ ಬುದ್ಧಿ ಹೊರಗಿನಿಂದ ಅರ್ಥ ಮಾಡುವುದಕ್ಕೆ ಹೋಗ್ತಾ ಇದೆ. ಅವ್ಯವಹಾರ್ಯ, ಯಾವ ವ್ಯವಹಾರ ಇಲ್ಲ. ಯಾವ ವ್ಯವಹಾರ ಇಲ್ಲ ಅಂದ್ರೆ ಸುಮ್ಮನೆ ಇರ್ತೇವಲ್ಲ, ಮುದುಕರು ಸುಮ್ಮನೆ ಇರ್ತಾರಲ್ಲ ಹಾಗೆ ಅಂತ ಅರ್ಥ ಮಾಡ್ತೈತಿ ಬುದ್ಧಿ. ಮುದುಕರು ಸುಮ್ಮನೆ ಇರ್ತಾರ, ಕೈಕಾಲು ಆಡದೆ ಇದ್ರು ಸಹಿತ ಒಳಗ ಅವ್ರ ಮನಸ್ಸು ಮಾತಾಡ್ತಿರ್ತೈತಿ. ಯಾರಾದ್ರೂ ಮುಂದೆ ಹಾದು ಹೋದ್ರ ಹಾಗೆ ಹೀಗೆ ಅಂತ ಕಲ್ಪನೆ ಮಾಡಿಕೊಳ್ಳುತ್ತ. ಸುಮ್ಮನೆ ಇರುವುದು ಹಾಗಲ್ಲ. ಸುಮ್ಮನೆ ಇರುವುದು ಅಂದ್ರೆ ನಿಜವಾಗಿಯೂ ಸುಮ್ಮನೆ ಹಾಗೈತದ. ಆದ್ದರಿಂದಲೇ ಇದು ಮಾತಿಗೆ ಮನಸ್ಸಿಗೆ ನಿಲುಕುವುದಿಲ್ಲ ಅಂತ ತೋರಿಸಿರುವುದು. ಎಂಥವನಲ್ಲ ಎಂಬ ಯಾವ ಶಬ್ದವೇ ಆಗಲಿ ಅವನ ಸ್ವರೂಪವನ್ನು ದೂರದಿಂದ ಸೂಚಿಸುವುದಕ್ಕೆ ಉಪಯೋಗಿಸುವ ಒಂದಾನೊಂದು ಕುರುಹೇ ಹೊರತು ನೇರಾಗಿ ತಾನೇ ಅವನನ್ನು ಮುಟ್ಟಿ ತಿಳಿಸಲು ಸಮರ್ಥವಲ್ಲ. ಹೀಗೆಂಬುದನ್ನು ಅನುಭವದ ಸಹಾಯದಿಂದ ಯಾವನು ನಿಸ್ಸಂದಿಗ್ಧವಾಗಿ ಅರಿತುಕೊಳ್ಳುವನೋ ಅವನೇ ಜ್ಞಾನಿಯೂ ಕೃತಕೃತ್ಯನು. ಹೀಗೆ ಹೇಳಿ ಇಲ್ಲಿ ಜ್ಞಾನಿ ಅನ್ನುವಾಗ ಜ್ಞಾನ ಯಾವಾಗ ಬರ್ತೈತಿ ಅನ್ನೋದು ಅದು ಸಹಿತ ನೋಡಿಕೊಳ್ಳಬೇಕಾಗುತ್ತಿದೆ. ಸಂಪೂರ್ಣ ಅನಾತ್ಮವೆಲ್ಲ ಕರಗಿ, ಅವಸ್ಥೆಯು ಕರಗಿ ಆ ಸ್ವರೂಪವಾಗಿ ಇರುತ್ತಾನಲ್ಲ, ಆವಾಗ ಅದರ ಅನುಭವದಿಂದಲೇ ಅದು ಹೇಗೈತಿ ಅಂತ ಅವನಿಗೆ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಅನ್ನುವ ಮಾತು ಹೊರಗಿನಿಂದ ಪ್ರಯೋಗ ಮಾಡಿದ ಮಾತು. ಅದು ಹೇಗಿರುತ್ತಿದೆ ನೋಡ, ಆವಾಗ ಗೊತ್ತಾಯ್ತು ಅಂತ ಹಾಗನಿಸುವುದಿಲ್ಲ. ಕೇವಲ ಅನುಭವ ಸ್ವರೂಪ ಇದ್ದುಕೊಂಡಿರುತ್ತದೆ. ಅದನ್ನು ಪ್ರಕಟ ಮಾಡುವುದಕ್ಕಾಗಿ ಒಂದು ಪ್ರತ್ಯಯ ಬರುತ್ತಿದೆ. ಆ ಪ್ರತ್ಯಯವು ಬಂದಾಗ ಆತ್ಮನು ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ, ಅವ್ಯವಹಾರನಾಗಿದ್ದಾನೆ, ಶಾಂತನಾಗಿದ್ದಾನೆ, ಅದ್ವಿತೀಯನಾಗಿದ್ದಾನೆ ಅಂತ ಹೀಗೆ ಬರ್ತಾ ಇದೆಯಲ್ಲ. ಆ ಪ್ರತ್ಯಯ ಯಾವುದರಲ್ಲಿ ಬರ್ತೈತಿ?
ಆಗ ಶರೀರವಾಗಲಿ, ಇಂದ್ರಿಯಗಳಾಗಲಿ, ಪ್ರಾಣಗಳಾಗಲಿ, ಮನೋಬುದ್ಧಿ ಚಿತ್ತ ಅಹಂಕಾರವಾಗಲಿ ಇರುವುದಿಲ್ಲ. ಇಂಥದ್ದು ಯಾವುದು ಇರುವುದಿಲ್ಲ. ಇದರಲ್ಲಿ ಯಾವುದಾದರೂ ಇದ್ರ ಅವನು ಪರಮಾರ್ಥ ಸ್ವರೂಪವಾಗಿ ನಿಂತಿಲ್ಲ, ತನ್ನ ನಿಜ ಸ್ವರೂಪದಲ್ಲಿ ನಿಂತಿಲ್ಲ ಅಂತ ಅರ್ಥ. ಹಾಗಾದರೆ ಆತ್ಮನು ಹೀಗಿದ್ದಾನೆ ಅಂತ ಪ್ರಕಟ ಮಾಡುವುದಕ್ಕೆ ಬರುತ್ತಿದೆಯಲ್ಲ, ಅದು ಯಾವುದದು? ಅಂತಃಕರಣದಲ್ಲಿ ಒಂದು ಪ್ರತ್ಯಯ ಬರ್ತೈತಿ. ಅಂತಃಕರಣ ಆಗಿತ್ತೇ ಎಲ್ಲ. ಮತ್ತೆ ಈ ಅಂತಃಕರಣಕ್ಕೇನು ಗೊತ್ತು? ಆತ್ಮ ಹೀಗದನು ಹಾಗದನು ಅಂತ ಗೊತ್ತಿಲ್ಲ. ಮತ್ತಾದರೂ ಜಿಜ್ಞಾಸುಗಳಿಗೆ ಶಾಸ್ತ್ರ ತಿಳಿಸಾಕ್ ಬಂದೈತಿ, ಬಲ್ಲವರು ತಿಳಿಸ್ತಾ ಇದ್ದಾರೆ. ಯಾಕೆ ತಿಳಿಸ್ತಾರ? ಇದು ಆ ಸ್ವರೂಪವಾಗಿ ನಿಂತುಕೊಂಡಿದ್ದಾನಲ್ಲ, ಅನುಭವ ಮಾಡಿಕೊಂಡಿದ್ದಾನಲ್ಲ, ಅವನು ಒಬ್ಬನಿಗೇ ಗೊತ್ತು ಆ ಮರ್ಮ. ಉಳಿದವರಿಗೆ ಅವರು ಹೇಳಿದ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಹೇಳ್ತಾ ಇರು. ಏನು ಅವರು ಹೇಳುವಾಗ ಆತ್ಮನು ಸಚ್ಚಿದಾನಂದ ರೂಪನಾಗಿದ್ದಾನೆ, ನಿರ್ವ್ಯಾಪಾರ ರೂಪನಾಗಿದ್ದಾನೆ, ಶಾಂತನಾಗಿದ್ದಾನೆ, ಅದ್ವಿತೀಯನಾಗಿದ್ದಾನೆ ಅಂತ ಹೇಳಿರ್ತಾರಲ್ಲ, ಅಥವಾ ಶಾಸ್ತ್ರ ಬರೆದಿರ್ತೈತಲ್ಲ, ಅದನ್ನ ಪ್ರಯೋಗ ಮಾಡುವುದೇ ಹೊರತು ಆ ಸ್ವರೂಪವಾಗಿ ಇರುವಾಗ ಹೇಗಿರ್ತೈತಿ ಅನ್ನೋದು ಅವನು ಒಬ್ಬನಿಗೆ ಗೊತ್ತು. ಅವನನ್ನು ಇಲ್ಲಿ ಜ್ಞಾನಿ ಅಂತ ಕರೆದೈತಲ್ಲ, ಜ್ಞಾನಿ ಅಂತ ಕರೆದಿರುವುದು ಶರೀರೇಂದ್ರಿಯಾದಿಗಳ ದೃಷ್ಟಿಯಿಂದ ಅಲ್ಲ. ಅದು ಮತ್ತೇನು ಅಂದ್ರೆ ಆ ಸ್ವರೂಪದ ದೃಷ್ಟಿಯಿಂದ ಅವನಿಗೆ ಹಾಗೆ ಹೇಳಿ, ಅದು ಅನುಭವದಿಂದಲೇ ನಿರ್ಣಯ ಮಾಡಿಕೊಳ್ಳುವುದು ಇರುತ್ತಿದೆ. ಆದ್ದರಿಂದ ಜ್ಞಾನಿ ಅಂತ ಹೇಳುವಾಗ ಅನುಭವ ಮೊದಲಿಗೆ, ನಂತರ ಅದನ್ನು ಪ್ರಕಟ ಮಾಡುವುದಕ್ಕೆ ಬಂದ ಪ್ರತ್ಯಯ ಇದು ಜ್ಞಾನ ಹೀಗಿದ್ದುಕೊಂಡಿದೆ. ಅನುಭವ ಆಗದ ಈ ಜ್ಞಾನ ಯಾರಿಗೂ ಬರುವುದಕ್ಕೆ ಅವಕಾಶವಿಲ್ಲ. ನಮ್ಮ ಅಂತಃಕರಣದಲ್ಲಿ ಎಷ್ಟೋ ಪ್ರತ್ಯಯಗಳು ಇದ್ದುಕೊಂಡಿವೆ. ಆದರೆ ಆತ್ಮ ಪ್ರತ್ಯಯ ಅಂತ ಹೇಳುತ್ತಿದೆಯಲ್ಲ, ಅದು ಎಂದೂ ಹೇಳುವುದಕ್ಕೆ ಅವಕಾಶವಿಲ್ಲ. ಯಾವನು ಅನುಭವ ಮಾಡಿಕೊಂಡಿದ್ದಾನೆಯೋ ಅವನು ಒಬ್ಬನಿಗೆ ಮಾತ್ರ ಆ ಪ್ರತ್ಯಯ ಬರು. ಇನ್ನು ಉಳಿದವರಿಗೆ ಉಳಿದ ಪ್ರತ್ಯಯಗಳು ಬರಬಹುದು, ಇರಬಹುದು. ಈ ಪ್ರತ್ಯಯ ಬರುವುದಕ್ಕೆ ಅವಕಾಶವಿಲ್ಲ. ಯಾಕೆ ಅಂದ್ರೆ ಅನುಭವ ಆದ ನಂತರ ಬರುವುದಾಗಿದೆ ಈ ಪ್ರತ್ಯಯ. ಇದು ಅಂತಃಕರಣದಲ್ಲಿ ಬರುವುದಾಗಿದೆ. ಆಗ ಅಂತಃಕರಣ ಅಲ್ಲಿ ಇರುವುದಿಲ್ಲ. ಆದ್ದರಿಂದಲೇ ಅನುಭವದಿಂದ ಅನುಭವವನ್ನು ಕಂಡುಕೊಳ್ಳುವುದು, ನಂತರ ಈ ಪ್ರತ್ಯಯದಿಂದ ಜಿಜ್ಞಾಸುಗಳಿಗೆ ಅದನ್ನು ತಿಳಿಸುವುದು. ಹೀಗಿದೆ ಲೋಕದಲ್ಲಿರುವ ಅನುಭವವೇ ಮಾತಿನಿಂದ ಹೇಳುವುದಕ್ಕೆ ಬರುವುದಿಲ್ಲ. ಅವತ್ತು ಹೇಳ್ತಲ್ಲ, ಅನುಭವದ ಹೆಚ್ಚುಗಾರಿಕೆ ಅಂತ ಹೇಳುವಾಗ ಸುಖ ಅಂತ ಮಾತಿನಿಂದ ಹೇಳ್ತೀರಲ್ಲ, ಸುಖ ಅನ್ನುವ ಈ ಮಾತಿಗೆ ಅದು ಹೇಗ ಅನುಭವ ಆಗಿರ್ತತಿ ಹೇಳ. ಸುಖ ಅಂದ್ರ ಹೇಗಿರ್ತತಿ, ಅನುಭವಿಸುವಾಗ ಹೇಗಿರ್ತತಿ ನೋಡು, ಹಾಗಿರ್ತತಿ. ಅದನ್ನು ಸುಖ ಅಂತ ಬಳಸ್ತೀರಿ.
ಇದರಂತೆ ಇಲ್ಲಿ ಆತ್ಮಸ್ವರೂಪ ಅಂತ ಹೇಳುವಾಗ ಯಾವುದರಿಂದ ಅನುಭವಿಸಿದ್ದೀರಿ? ಅದರ ಅನುಭವದಿಂದಲೇ ಅದನ್ನು ಅನುಭವಿಸುವುದು. ಆ ನಂತರ ಆತ್ಮ ಬ್ರಹ್ಮ ಅಂತ ಈ ಪ್ರತ್ಯಯ ಮಾಡಿಕೊಳ್ಳುವುದು. ಆದ್ದರಿಂದಲೇ ಹೀಗೆ ಈ ಪ್ರಕಟಣೆಯನ್ನು ಮಾಡ್ತಾ ಇದ್ದಾನಲ್ಲ, ಅವನಿಗೆ ಆತ್ಮಜ್ಞಾನಿ ಅಂತ ಕರೆದಿರುವುದು. ಅದು ಆತ್ಮನನ್ನು ಅನುಭವ ಮಾಡಿಕೊಂಡವನು ಅಂತ ಹೀಗನಿಸುತ್ತಿದೆ. ಅವನನ್ನು ಕೃತಕೃತ್ಯನು ಅಂತ ಹೇಳಿ. ಕೃತಕೃತ್ಯ ಅಂದ್ರೆ ಏನದು? ಕೃತ ಅಂದ್ರೆ ಮಾಡಿದ್ದು, ಮಾಡಿದ್ದನ್ನು ಮುಗಿಸ್ತ ಅಂತ. ಕೃತಕೃತ್ಯ ಅಂತ ಮುಗೀತು. ಏನು ಮಾಡಬೇಕಾದದ್ದು ಅದು ಮುಗೀತು. ಏನ್ ಮಾಡ್ಯಾನ? ಅದು ಹೇಳುವಾಗ ಇವನು ಏನೇನೋ ಮಾಡ್ತಾ ಇದ್ನಲ್ಲ, ಇನ್ನು ಮೇಲೆ ಇಂಥದ್ದು ಯಾವುದು ಇಲ್ಲ ಅನ್ನುವ ಅರ್ಥದಲ್ಲಿ ಅದು ತೋರ್ಸಕ್ ಬಂದೈತಿ. ಏನ್ ಮಾಡ್ತಾ ಇದ್ದ? ತನಗ ಸುಖ ಸಿಗಲಿ ಅಂತ ಅದನ್ನು ಮಾಡುದು, ಇದನ್ನು ಮಾಡುದು, ಇನ್ನೇನೋ ಮಾಡುದು ಮಾಡ್ತಾ ಇದ್ದ. ಈಗ ಮಾಡುದು ಉಳಿದಿಲ್ಲ ಅಂತ, ಮಾಡುದು ಉಳಿದಿಲ್ಲ ಅಂತ. ಏನಾದ್ರೂ ಮಾಡ್ಬೇಕಾದ್ರೆ ಯಾತಕ್ಕಾಗಿ? ಆನಂದಕ್ಕಾಗಿ, ಸುಖಕ್ಕಾಗಿ. ಮತ್ತೆ ಈಗ ಅದು ದಕ್ಕಿರುವುದರಿಂದ ಏನ್ ಮಾಡುದೈತಿ? ಎಲ್ಲ ಅದು ಕೃತಕೃತ್ಯ ಅನ್ನೋ ಮಾತೈತಲ್ಲ, ಏನ್ ಮಾಡ್ಬೇಕಾದದ್ದು ಮಾಡಿದ್ದು ಮುಗಿಯಿತು. ಏನ್ ಅನುಭವಿಸ್ಬೇಕಾಗಿತ್ತೋ ಅದನ್ನು ಅನುಭವಿಸಿದ್ದು ಮುಗಿಯಿತು. ಏನು ಕಾಮಿಸಬೇಕಾದಿತ್ತೋ, ಯಾವ ಇಚ್ಛೆ ಆಗಬೇಕಾಗಿತ್ತಲ್ಲ ಆ ಇಚ್ಛೆಯು ಮುಗಿದದ್ದು. ಹೀಗೆಲ್ಲ ಅದು ತೋರಿಸ್ತೈತಿ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಯಾತಕ್ಕಾಗಿ ಹಣೆಗಾಡ್ತಾ ಇದ್ದಾನೆ? ಸುಖಕ್ಕಾಗಿ. ಈಗ ಅದು ಯಾವುದು? ಅದು ದಕ್ಕಿ ಬಿಟ್ಟಿದೆ. ಆದ್ದರಿಂದ ಅವನು ಮಾಡಬೇಕಾದದ್ದು, ಕಾಮಿಸಬೇಕಾದದ್ದು, ಅನುಭವಿಸಬೇಕಾದದ್ದು, ತಿಳಿಯಬೇಕಾದದ್ದು ಯಾವುದೈತಿ? ಯಾವುದು? ಈ ಅರ್ಥದಲ್ಲಿ ಅದನ್ನು ಕೃತಕೃತ್ಯ ಅನ್ನುವ ಮಾತಿನಿಂದ ಹೇಳಿರುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನು ಬೇಕಾಗಿದೆ ಅಂದ್ರೆ, ಉಳಿದ ಎಷ್ಟು ಮಾತುಗಳನ್ನು ಉಪಯೋಗಿಸಿದರೂ ವ್ಯರ್ಥ. ಅನುಭವದಿಂದ ನೋಡಿಕೊಳ್ಳುವುದು ಅಂತ ಏನೈತೆ ನೋಡು, ಆ ರೂಪದಿಂದ ನೋಡಿಕೊಳ್ಳುವುದು ಮಾತ್ರ ಬರಬೇಕು. ಅದು ಪ್ರಯೋಜನ ಆಗುತ್ತೆ. ಮತ್ತ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬರುವುದಿಲ್ಲ ಅಂದ್ರೆ ಎಷ್ಟು ಮಾಡಿದರೂ ವ್ಯರ್ಥವೇ. ಹೊಳೆಯಲ್ಲಿ, ನದಿಯಲ್ಲಿ ಹುಣಸಿ ಹಣ್ಣು ತೊಳೆದಂಗ. ಏನು ಮಾಡಿದ್ರು ಏನು ಮಾಡಿದವನ ಅಲ್ಲ ಅಂತ. ಅಷ್ಟು ಮಾಡೇನಿ, ಇಷ್ಟು ಮಾಡೇನಿ, ಎಷ್ಟೆಷ್ಟೋ ಮಾಡೇನಿ ಅಂತ ಹೇಳ್ತಾನಲ್ಲ, ಎಷ್ಟು ಮಾಡಿದ್ರು ಏನು ಮಾಡಿದವನಲ್ಲ. ಅಯ್ಯೋ ನಾನು ಮುದುಕಾಗುವ ಪರ್ಯಂತ ಎಷ್ಟು ದುಡ್ದೇನಿ ಅಂತ ಹೇಳ್ತಾನ. ಮುದುಕಾಗುವ ಪರ್ಯಂತ ಬೇಕಾದಷ್ಟು ದುಡಿದಿದಿ, ನಿನಗ ಉಪಯೋಗವಾಗುವುದು ಯಾವುದೈತಿ ತೋರ್ಸು. ಮನೆ ಕಟ್ಸಿನಿ, ಮಾಲ್ ಕಟ್ಸಿನಿ, ಭೂಮಿ ಹಿಡ್ದೇನಿ, ಬಂಗಾರ ಗಳಿಸಿನಿ, ದುಡ್ಡು ಗಳಿಸಿನಿ, ಮಕ್ಕಳನ್ನ ಹಾಡ್ದೇನಿ, ಮರಿಮಕ್ಕಳು ಕುರಿಮಕ್ಕಳು ಸಹಿತ ಆಗ್ಯಾವ. ಯಾವುದಾಗಲಿ ನಿನಗ ಆದ ಪ್ರಯೋಜನ ಏನು ತೋರ್ಸು ಎಲ್ಲ. ಹಾಗಾದರೆ ಏನು ಇದ್ರೆ ಪ್ರಯೋಜನವಾಗುತ್ತಿದೆ? ಅನುಭವದಿಂದ ನೋಡಿಕೊಳ್ಳುವುದು ಬಂತ ಪ್ರಯೋಜನ. ಅನುಭವ ಅನ್ನೋದು ಯಾವುದದು? ನೇರಾಗಿ ನೋಡುವುದು.
ಇಂದ್ರಿಯಗಳನ್ನು ಮನೋಬುದ್ಧಿಗಳನ್ನು ಉಪಯೋಗಿಸಿ ನೋಡುವುದಲ್ಲ, ನೇರಾಗಿ ನೋಡುವುದು. ನೇರಾಗಿ ನೋಡುವುದಕ್ಕೆ ಬಂತು ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ ಈಗಿರುವ ನಾಮರೂಪವನ್ನು ಸಂಪೂರ್ಣವಾಗಿ ತನ್ನಂಗ ಮಾಡಿಕೊಂಡು ಬಿಡ್ತದೆ. ಅವಸ್ಥೆಗಳಿದ್ರೂ ತನ್ನಂಗ ಮಾಡಿಕೊಳ್ಳುತ್ತೆ, ಪ್ರಪಂಚ ಇದ್ರೂ ತನ್ನಂಗ ಮಾಡಿಕೊಳ್ಳುತ್ತೆ, ಜೀವರಾಶಿ ಇದ್ರೂ ತನ್ನಂಗ ಮಾಡಿಕೊಳ್ಳುತ್ತೆ. ಆದ್ದರಿಂದ ಈಗ ಮಾತ್ರ ಅದು ಅನುಭವ ಅಂತ ಏನ್ ಹೇಳ್ತೈತಿ ನೋಡು, ಅದೇ ಮುಖ್ಯವಾಗಿ ಬೇಕಾಗಿರು ಜಿಜ್ಞಾಸುಗಳಿಗೆ. ಆದ್ದರಿಂದ ಈಗ ಇದನ್ನು ಉಪಯೋಗಿಸಿ ಯಾವನು ನೋಡಿಕೊಳ್ಳುತ್ತಾನೆಯೋ ಅವನು ಜ್ಞಾನಿ ಕೃತಕೃತ್ಯ ಅಂತ ಈ ಮಾತನ್ನು ಹೇಳಿದೆ. ಹೀಗೆಂಬುದು 7ನೇ ಕಟ್ಟಕಡೆಯ ತೀರ್ಮಾನವು. ಇಲ್ಲಿ ನಾವು ಪಟ್ಟಿ ಹಾಕಿದಂತೆ ಅತಿ ಸಂಕ್ಷೇಪವಾಗಿ ಹೇಳಿರುವ ತೀರ್ಮಾನಗಳನ್ನು ಮನಗಾಣಬೇಕಾದರೆ ಎರವು, ಅರಿವು, ಆನಂದ ಈ 3 ದೃಷ್ಟಿಯಿಂದಲೂ ಅವಸ್ಥೆಗಳನ್ನು ಇನ್ನೂ ವಿಸ್ತಾರವಾಗಿ ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿರುತ್ತದೆ. ಈಗ ಹೇಳಿರುವ ವಿಷಯವಿದೆಯಲ್ಲ, ಇಲ್ಲಿ ಸಂಕ್ಷೇಪವಾಗಿ ಸ್ವಲ್ಪ ರೀತಿ ಮಾತ್ರ ತೋರಿಸಿದ್ದಾರೆ. ಇಂತಿಂಥ ತೀರ್ಮಾನವಾಗುತ್ತಿದೆ ಅಂತ ಹೇಳಿರುವುದು. ಆದರೆ ಈ ತೀರ್ಮಾನವು ಯಾವುದರಿಂದ ಬರ್ತೈತಿ ಅನ್ನೋ ಮಾತನ್ನು ಮೊದಲಿಗೆ ತೋರಿಸಿದ್ದಾರೆ. ಸಾಕ್ಷಿ ಅನುಭವದಿಂದ ಯಾರು ನೋಡಿಕೊಳ್ಳುತ್ತಾರೆಯೋ ಅವರಿಗೆ ಇಂತಿಂಥ ತೀರ್ಮಾನ ಬರುತ್ತಿದೆ ಅಂತ ಹೇಳಿರುವುದು. ಸಾಕ್ಷಿ ಅಂದರೇನೆ ನೇರಾಗಿ ನೋಡುವುದು ಅಂತ ಅರ್ಥ. ಹಾಗೆ ನೇರಾಗಿ ನೋಡುವುದಕ್ಕೆ ಬರಬೇಕಾದರೆ ಹಿಂದಿನ ಸಾಧನಗಳನ್ನು ಬೇಡ್ತೈತಿ. ನಾವು ಸುಮ್ಮನೆ ಅಭಿಮಾನಕ್ಕಾಗಿ ಎಷ್ಟೋ ದಿವಸ ಆಯ್ತು ನೀವು ಶಾಸ್ತ್ರ ಕೇಳಕತ್ತಿ, ನಿಮಗೆ ಆತ್ಮಸ್ವರೂಪ ಗೊತ್ತಾಗಿದೆ ಅಂದ್ರೆ ಇಷ್ಟು ದಿವಸ ಆಯ್ತು ನಮಗ್ ಗೊತ್ತಾಗಿದೆ, ಇನ್ಯಾರಿಗೆ ಗೊತ್ತಾಗತ್ತ ಅಂತ ಹೀಗೆ ಹೇಳ್ತೈತಿ. ಯಾಕೆಂದ್ರೆ ಇಷ್ಟು ದಿವಸ ಕೇಳಿದ್ರು ಗೊತ್ತಿಲ್ಲ ಅಂದ್ರೆ ಮತ್ತ್ಯಾಕೆ ಹೋಗ್ತೀರಿ ಅಲ್ಲೇ ಕೇಳಕ ಅಂತ ಅಂತಾರಂತ ಈ ಅಭಿಮಾನ ಮಾಡಿಕೊಳ್ಳುತ್ತಿದೆ. ಅದು ಏನು ಅಭಿಮಾನ ಮಾಡಿಕೊಂಡ್ರು ನಾನು ತಿಳಿದೇನೆ ತಿಳಿದಿಲ್ಲ ಅನ್ನೋದಕ್ಕೆ ಮಂದಿಯನ್ನು ಕೇಳಬೇಕಾದಿಲ್ಲ, ಅವನಿಗೆ ಉತ್ತರ ಸಿಗುತ್ತೈತಿ. ಅವನಿಗೆ ಉತ್ತರ ಸಿಗುತ್ತೈತಿ ಒಳಗ. ಅದೇ ಕಳ್ಳ, ತಿಳಿದೀಯ ನೀನು, ತಿಳಿದೇನೆ ಅಂತ ಮಂದಿ ಮುಂದೆ ಹೇಳ್ತೀಯಲ್ಲ ಅಂತ ಅದೇ ಹೇಳ್ತೈತಿ. ಕಳ್ಳ ಶಿಕ್ಷಾ ದಂಡ ಮಾಡ್ತಾರ ಅಂತ ತಿಳ್ಕೊಂಡು ಏನೋ ನಿಮ್ಮ ದೇವರಾಣಿ ಮಾಡಿ ಹೇಳು ಅಂತ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ. ಅವಾಗ ನಮ್ಮ ದೇವರಾಣಿ ಕಾಣ್ರಿ ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಹೊರಗೆ ಹೇಳಲಿ ನ್ಯಾಯಾಧೀಶರ ಮುಂದ, ಒಳಗೇನ್ ಹೇಳ್ತತಿ ಮಾಡಿರುವುದು ನಾನೇ ಅಂತ. ಹಾಗೆ ಒಳಗೆ ನಾವು ಹೊರಗ ತಿಳ್ಕೊಂಡೇವಿ ಅಂತ ಹೇಳಿದ್ರು ಒಳಗ ತಿಳಿದಿಲ್ಲ ಅಂತ ಹೇಳ್ತೈತಿ. ಅವಾಗಾದರೂ ನಾವು ನಾಚಿಕೆ ಪಟ್ಟು ಸರಿಯಾಗಿ ಯಾವ ಕೊರತೆ ಐತೋ ಅದನ್ನು ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಸರಿಯಾಗಿ ಸಾಧನವನ್ನು ಮಾಡಿಕೊಂಡು ಪೂರ್ಣ ಮಾಡಿಕೊಳ್ಳುವುದಕ್ಕೆ ತಯಾರಕ್ಕೆ ಬಂದ್ವಿ, ಅದು ಒಂದು ಮೇಲಾಗುತ್ತೆ. ಆದ್ರೆ ಅಷ್ಟಾದರೂ ಅಭಿಮಾನ ಬಿಟ್ರಪ್ಪ ತಿಳಿಯಲಿಲ್ಲ, ಆದ್ದರಿಂದ ತಿಳಿಯುವುದಕ್ಕೆ ಪ್ರಯತ್ನ ಪಟ್ಟರೆ ಉಪಯೋಗವಾಗುತ್ತಿದೆ ಅಂತ ಆಗುತ್ತೆ. ಹಾಗಿಲ್ಲದೆ ಇದ್ರೆ ದುರಭಿಮಾನದಿಂದ ಕೂಡಿಕೊಂಡು ಇನ್ನೂ ಕೆಟ್ಟು ಹೋಗುವುದಕ್ಕೆ ಎಷ್ಟು ಬೇಕೋ ಅಷ್ಟು ತಯಾರಾಗಿದ್ದಾನೆ ಅಂತ ತೋರಿಸ್ತೈತೆ. ಈ ಅಭಿಪ್ರಾಯದಿಂದಲೇ ಶಾಸ್ತ್ರದ ಸಾಧನ ಎಲ್ಲ ತಿಳಿಸಿಕೊಳ್ಳುತ್ತಿದೆ. ಯಾಕೆ ಸಿದ್ಧಾಂತವು ತಾನೇ ಸಾಂಖ್ಯ ದೃಷ್ಟಿಯಿಂದ ಇದು ಕರ್ಮಯೋಗವನ್ನು ಮಾಡಬೇಕು ಅಂತ. ಸಾಂಖ್ಯ ದೃಷ್ಟಿ ಎಲ್ಲಕ್ಕೂ ಕೊನೆಯದು ಜ್ಞಾನ ಅಂತ ಅದರ ಅರ್ಥ. ಜ್ಞಾನ ಬಂದ ನಂತರ ಮತ್ತ್ಯಾಕ ಕರ್ಮ ಹೇಳಬೇಕು, ಅದು ದಕ್ಕಬೇಕಾದ್ರೆ ಇದು ಬೇಕು ಅಂತ ಭಗವಂತನ ಅಭಿಪ್ರಾಯವು ಇದ್ದುಕೊಂಡಿದೆ. ಈಗ ನಾವು ಆತ್ಮನನ್ನು ಇರುವಂತೆ ತಿಳಿಯಬೇಕಾದರೆ, ಈ ಉಪಾಧಿಯನ್ನು ಬಿಡಿಸಿಕೊಳ್ಳಬೇಕಾದರೆ
ನಮಗೆ ಅವಶ್ಯಕತೆ ಇಷ್ಟೈತಿ ಅನ್ನೋದು ಗೊತ್ತಾಗುತ್ತೆ. ಇಂದ್ರಿಯ ಕರ್ಣಾದಿಗಳನ್ನು ಬಿಡಿಸಿಕೊಳ್ಳದೆ ನೇರಾಗಿ ನೋಡುವುದಕ್ಕೆ ಯಾವನಿಗಾದರೂ ಬರುತ್ತಿದೆಯೇ? ಇಂದ್ರಿಯಗಳು ಮನೋಬುದ್ಧಿಗಳು ತಮ್ಮ ವ್ಯವಹಾರದಲ್ಲಿ ನಿರತವಾಗಿವೆ, ತೊಡಗಿವೆ. ಆವಾಗ ನೇರಾಗಿ ನೋಡುವುದಕ್ಕೆ ಬರುತ್ತಿದೆಯೇ? ಯಾಕೆ ಬರ್ತತಿ? ಇಂದ್ರಿಯ ಕರ್ಣಾದಿಗಳು ತಮ್ಮ ತಮ್ಮ ವ್ಯವಹಾರ ಮಾಡುವುದಕ್ಕೆ ನಿಂತುಕೊಂಡಿರುವಾಗ ಇವನು ನೇರಾಗಿ ಯಾಕೆ ನೋಡ್ತಾನ? ಬರುವುದಿಲ್ಲ. ಹಾಗಾದ್ರೆ ಯಾವಾಗ ಬರ್ತೈತಿ? ಇಂದ್ರಿಯ ಕರ್ಣಾದಿಗಳ ವ್ಯವಹಾರವನ್ನು ಬಿಡಿಸಿಕೊಂಡ ಅಂದ್ರೆ ನೇರಾಗಿ ನೋಡುವುದಕ್ಕೆ ಬರ್ತದೆ. ಆಗ ಸಾಕ್ಷಿ ದೃಷ್ಟಿಯಿಂದ ನೋಡ್ದ, ಅನುಭವದಿಂದ ನೋಡಿದ ಅಂತ ಹೇಳಿಸಿಕೊಳ್ಳುತ್ತೀವಿ. ಅದಕ್ಕಾಗಿಯೇ ಇದನ್ನು ಇನ್ನೂ ಸಾಧನವನ್ನು ಹೇಳುವಾಗ ಹೀಗೆ ಯಾರಿಗೆ ಬರುವುದಿಲ್ಲವೋ ಅಂಥವರು ಪರಮಾತ್ಮನ ನಾಮಸ್ಮರಣೆಯನ್ನು ಮಂತ್ರವನ್ನು ಇಟ್ಟುಕೊಂಡು ಮನಸ್ಸನ್ನು ಅದಕ್ಕೆ ಜೋಡಿಸಿ ಇವನು ತಯಾರು ಮಾಡಿಕೊಳ್ಳಬೇಕು ಏಕಾಗ್ರತನವನ್ನು. ಆ ನಂತರ ಮನಸ್ಸು ಯಾವಾಗ ಏಕಾಗ್ರತನವನ್ನು ಹೊಂದಿತೋ ಆಗ ಮನಸ್ಸು ತನ್ನ ಮನಸ್ಸಿನತನವನ್ನು ಬಿಡುವುದಕ್ಕೆ ತಯಾರಾಗುತ್ತಿದೆ. ಆಗ ಆ ಸ್ವರೂಪದಲ್ಲಿಯೇ ನಿಲುಗಡೆಯನ್ನು ಹೊಂದುತ್ತಾನೆ ಅಂತ ಹೇಳುತ್ತಿದೆ. ಅದಕ್ಕಾಗಿ ಜಪ ಮೊದಲಾದವುಗಳ ಅವಶ್ಯಕತೆಯನ್ನು ತೋರಿಸಿದೆ. ನಮಗೆ ಈ ಮೊದಲಿನ ಸಾಧನಗಳೇ ಸರಿಯಾಗಿ ಇಲ್ಲದಿದ್ದರೆ ಇಂದ್ರಿಯ ಕರ್ಣಾದಿಗಳು ತಮ್ಮ ವ್ಯವಹಾರವನ್ನು ಬಿಡುವುದಿಲ್ಲ, ಇವನಿಗೆ ನೇರಾಗಿ ನೋಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಮತ್ತು ಹೀಗಿರುವಾಗ ಆತ್ಮಸ್ವರೂಪವನ್ನು ಹೇಗೆ ತಿಳ್ಕೊಂತಾನ? ತಾನೇ ಆ ರೂಪವಾಗಿ ನಿಲ್ಲಬೇಕು. ಅವನು ಹಾಗೆ ನಿಲ್ಲಬೇಕಾದ್ರೆ ಈ ಉಪಾಧಿಯು ಸಂಪೂರ್ಣವಾಗಿ ಬಿಟ್ಟಾಗಲೇ ಆ ರೂಪವಾಗಿ ಇರ್ತಾನೆ. ಈ ಉಪಾಧಿ ಇರುವಾಗ ಆ ರೂಪದಲ್ಲಿ ಎಲ್ಲಿ ನಿಲ್ಲುವುದಕ್ಕೆ ಬರ್ತತಿ? ಈಗ ನಮಗೆ ಶರೀರೇಂದ್ರಿಯಾದಿಗಳಲ್ಲಿ ನಾನು ಅನ್ನೋ ಅಭಿಮಾನ ಇದ್ದುಕೊಂಡಿರುವುದರಿಂದ ನಿಂಬದೇ ಆತ್ಮ ನಿಲ್ರಪ್ಪ ನೋಡೋಣ. ಸ್ವರೂಪ ನಿಂಬದ ಮಂದಿದೇನಲ್ಲ, ನಿಲ್ರಿ, ನಿಂತವಲ್ರಿ ಭೂಮಿ ಮೇಲೆ ಅಂತ ಹೀಗ್ ಬರ್ತದೆ. ಯಾಕೆ ಬರುವುದಿಲ್ಲ? ಇವು ಅದ ಅಡ್ಡಿ ಮಾಡ್ಯಾವ. ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಅಡ್ಡಿ ಮಾಡಿರುವುದರಿಂದ ನಾವೇ ನಾವಾಗಿ ನಿಲ್ಲುವುದಕ್ಕೆ ಎಲ್ಲಿ ಬರ್ತೈತಿ? ಬರುವುದಿಲ್ಲ. ಬರ್ತೈತಿ ಯಾವಾಗ ಸರಿಯಾಗಿ ಸಾಧನ ಮಾಡಿದ್ರೆ, ಮನಸ್ಸು ಯಾವಾಗ ಏಕಾಗ್ರತನವನ್ನು ಹೊಂದಿತೋ ಆಗ ತನ್ನ ರೂಪವನ್ನು ಬಿಡುವುದಕ್ಕೆ ತಯಾರಾಗುತ್ತೆ. ಮನಸ್ಸು ತನ್ನ ರೂಪವನ್ನು ಬಿಟ್ಟಿತು ಅಂದ್ರೆ ಶರೀರೇಂದ್ರಿಯಾದಿಗಳನ್ನು ಬೇರೆ ಬಿಡಿಸಿಕೊಳ್ಳುವುದು ಉಳಿದಿರುವುದಿಲ್ಲ. ಮನಸ್ಸಿರುವಾಗಲೇ ಇದೆಲ್ಲ ಐತಿ ಅಂತ ಅನಿಸ್ತೈತಿ. ಯಾವಾಗ ಮನಸ್ಸು ತನ್ನ ರೂಪವನ್ನು ಬಿಟ್ಟು ಆವಾಗ ನಮ್ಮ ನಿಜವಾದ ಸ್ವರೂಪವಿದೆಯಲ್ಲ ಅದೇ ನಾವಾಗಿರ್ತೀವಿ. ಅದಕ್ಕನ ನಿರ್ವಿಕಲ್ಪ ರೂಪದಲ್ಲಿ ನಿಲುಗಡೆ ಹೊಂದಿದ, ಆತ್ಮಸ್ವರೂಪದಲ್ಲಿ ನಿಂತುಕೊಂಡ ಅಂತ ಹೇಳಿ. ಆದ್ದರಿಂದ ನಾವು ಬರೇ ಶಾಸ್ತ್ರವನ್ನು ಕೇಳಿಕೊಂಡು ಎಷ್ಟು ದಿವಸ ಹೋಗಲಿ ಯಾವ ಪ್ರಯೋಜನವಾಗುವುದಿಲ್ಲ. ಪರಮಾತ್ಮನಿಗೆ ಶರಣು ಹೊಕ್ಕು ಸಾಧನ ಮಾಡಿದ ಇವತ್ತಿಲ್ಲ ನಾಳೆಗಾದರೂ ಮುಟ್ತಾನ ಅಂತ ಒಂದು ಭರವಸೆ. ಆದ್ದರಿಂದಲೇ ಈ ತತ್ವವನ್ನು ತಿಳಿಯುವಾಗ ಇವನು ನೇರಾದ ಅನುಭವದಿಂದ ನೋಡುವುದಕ್ಕೆ ಬಂತೋ ಇಲ್ಲಿ ಹೇಳಿರುವ ವಿಷಯ ಗೊತ್ತಾಗುತ್ತಿದೆ ಅಂತ ತೋರಿಸಿರುವುದು. ಓಂ ನಾರಾಯಣ.